ಸಭೆಗೆ ಮಾನ್ಯ ಎಲ್ಲ ಅಧಿಕಾರಿಗಳು ಸಾಮಾಜಿಕ ಪರಿಶೀಲನಾ ಅಗತ್ಯವಾಗಿ ಕಾರ್ಯಗಳು ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಪಂಚಾಯತ್ವಾಗಿ ಅದರಂತೆ ಪಂಚಾಯತ್ ಸಭೆಗೆ ಹಾಜರಾಗಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಹಾಗೆ ಈ ಒಂದು ಸಭೆಗೆ ತಾಲೂಕಾ ಸಂಯೋಜಕರು ಸಾಮಾಜಿಕ ಪರಿಶೀಲನಾ ಕಾರವಾರ ಇವರು ಕೂಡ ಈ ಒಂದು ಸಭೆಗೆ ಹಾಜರಾಗಿದ್ದಾರೆ. ಈ ಒಂದು ಅವರಿಗೂ ಸಹ ನಮ್ಮೆಲ್ಲರ ಸಭೆಯ ಅಜೆಂಡಾ ಈ ರೀತಿ ಇದೆ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರ್ತೀವಿ, ಕಾಂಪ್ಲೆಕ್ಸ್ ಎಲ್ಲ ಕೊಟ್ಟಿರ್ತೀವಿ ನಾವು. ಮುಂದಿನ ಸಾಮಾಜಿಕ ಪರಿಶೋಧನಾ ಸಭೆಯನ್ನು ಹಾಗೂ ಅಡಾರ್ ಸಭೆಯ ಅನುಪಾಲನೆ ವರದಿಯನ್ನು ಓದಿ ಹೇಳುವುದು. ಹಾಗೆ NCNRT ಯೋಜನೆಯಲ್ಲಿ 2024-25 ಸಾಲಿನಲ್ಲಿ ನಿರ್ವಹಿಸಿದ ಕಾಮಗಾರಿಗಳ ಕುರಿತು ಒಂದು ವರ್ಕ್ಶೀಟನ್ನು ನಿಮ್ಮ ಮುಂದೆ ಓದಿ ಹೇಳುವುದು. ಅದೇ ರೀತಿ 2024-25 ಸಾಲಿನ ಗ್ರಾಮ ಪಂಚಾಯತ್ನ 15 ಹಣಕಾಸು ಹಾಗೂ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ನ 15 ಹಣಕಾಸು, ಅದರಂತೆ ರಾಜ್ಯ ಹಣಕಾಸು ಯೋಜನೆಯಡಿ ಯಾವ್ಯಾವ ಕಾಮಗಾರಿಯಾಗಿದೆ ಅದರ ಒಂದು ಕುರಿತು ಚರ್ಚಿಸುವುದು. ಕೌನ್ಸಿಲ್ ಅಧ್ಯಕ್ಷರ ಅನುಮತಿ ಮೇರೆಗೆ ಚರ್ಚಿಸಬಹುದಾದ ವಿಷಯಗಳು ಇವಿಷ್ಟು ಅಜೆಂಡಾ ಈ ಒಂದು ಸಭೆಯದು. ಈಗ ನೆಕ್ಸ್ಟ್ ಪ್ರಾಸ್ತಾವಿಕ ಗುರಿ ತಾಲೂಕಾ ಸಂಯೋಜಕರು ಸಾಮಾಜಿಕ ಪರಿಶೀಲನೆಯಿಂದ ಒಂದು ಏನು ಯೋಜನೆಯ ಒಂದು ಪ್ರಾಸ್ತಾವಿಕ ಗುರಿ ಉದ್ದೇಶಗಳನ್ನು ಓದಿ ಹೇಳ್ತಾರೆ ಹಾಗೂ ಇಂದಿನ ಸಭೆಯ ನಡಾವಳಿ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶ ಮತ್ತು ಗುರಿಗಳನ್ನು ಮೊದಲೇ ಹೇಳಿಬಿಡ್ತೇನೆ. ಬೇಡಿಕೆಯ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದು. ಇದರ ಜೊತೆಗೆ ನಿಗದಿತ ಗುಣಮಟ್ಟ ಬಾಳಿಕೆ ಬರುವ ಹಾಗೂ ಉತ್ಪಾದನಾಶೀಲ ಆಸ್ತಿಗಳನ್ನು ಸೃಜನೆ ಮಾಡುವುದು. ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವುದು. ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಗ್ಗೂಡಿಕೆಯನ್ನು ಖಚಿತಪಡಿಸಿಕೊಳ್ಳುವುದು. ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು. ಇದಿಷ್ಟು ನಮ್ಮ ಇದರ ಕಾಯ್ದೆಗಳ ರೂಪದಲ್ಲಿ ಬಂದಿದೆ. ಅದರಂತೆ ನಮ್ಮ ಹಕ್ಕುಗಳು ಏನು? ಉದ್ಯೋಗ ಚೀಟಿ ಪಡೆಯತಕ್ಕಂಥ ಹಕ್ಕು, ಬೇಡಿಕೆಗೆ ಮತ್ತು 15 ದಿನಗಳ ಒಳಗಾಗಿ ಕೆಲಸವನ್ನು ಪಡೆಯತಕ್ಕಂಥ ಹಕ್ಕು, ನಿರುದ್ಯೋಗ ಭತ್ಯೆಯ ಹಕ್ಕು, ಹಾಜರಾತಿ ಪಟ್ಟಿಯನ್ನು ಪರಿಶೀಲಿಸುವುದು, 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆಲಸ ಪಡೆಯುವಂತಹ ಹಕ್ಕು, ಕಾಮಗಾರಿ ಸ್ಥಳದ ಸೌಲಭ್ಯಗಳನ್ನು ಪಡೆಯುವಂತಹ ಹಕ್ಕು, ಅಧಿಸೂಚಿಸಿದ ಕೂಲಿ ದರ ಮತ್ತು 15 ದಿನಗಳ ಒಳಗಾಗಿ ಕೂಲಿ ಪಡೆಯುವ ಹಕ್ಕನ್ನು ಪಡೆಯತಕ್ಕಂಥದ್ದು, ಕೂಲಿ ಪಾವತಿ ವಿಳಂಬ ಪರಿಹಾರ ಪಡೆಯುವಂತಹ ಹಕ್ಕು, ಕುಂದುಕೊರತೆಗಳನ್ನು ಕಾಲಮಿತಿಯೊಳಗೆ ನಿವಾರಣೆಯ ಹಕ್ಕು, ಕಾಮಗಾರಿ ಸ್ಥಳದಲ್ಲಿ ಕೆಲಸದ ಅವಧಿಯಲ್ಲಿ ಅಪಘಾತವಾದರೆ ಅಥವಾ ಆಸ್ಪತ್ರೆಯ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ಮತ್ತು ಅಂಗವಿಕಲತೆ ಇಲ್ಲವೇ ಸಾವು ಸಂಭವಿಸಿದರೆ ಸೂಕ್ತ ಪರಿಹಾರವನ್ನು ಪಡೆಯತಕ್ಕಂಥ ಹಕ್ಕು ಇದರದಾಗಿದೆ. ಅದರಂತೆ ಇದರ ಉದ್ದೇಶ ಏನೆಂದರೆ ಸಮುದಾಯ ಆಧಾರಿತ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಂಥದ್ದು. ಯೋಜನೆಯು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲು ಸಹಕಾರಿಯಾಗುತ್ತದೆ. ಫಲಾನುಭವಿಗಳು ತಮ್ಮ ಅಗತ್ಯಗಳನ್ನು ಮತ್ತು ಕುಂದುಕೊರತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವಂಥದ್ದು. ಯೋಜನೆಯ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಹ ಪ್ರಾಥಮಿಕ ಭಾಗಿದಾರರ ಸಾಮರ್ಥ್ಯಾಭಿವೃದ್ಧಿ ಆಗುವುದು. ಅನುಷ್ಠಾನ ಪ್ರಕ್ರಿಯೆಯಲ್ಲಾಗುವಂತಹ ಸೋರಿಕೆಯನ್ನು ಕಡಿಮೆ ಮಾಡುವುದರ ಮೂಲಕ ಈ ಯೋಜನೆಯನ್ನು ಬಲಪಡಿಸುವುದು. ಇಷ್ಟ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ದಿವಸ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಗ್ರಾಮ ಪಂಚಾಯತ್ 15 ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೀಲನೆ. ಬಟ್ ಇವತ್ತಿನ ಸಭೆಯಲ್ಲಿ ಮತ್ತೆ 3 ಯೋಜನೆಗೆ ಸಂಬಂಧಪಟ್ಟಂಥ ಕಾಮಗಾರಿಗಳನ್ನು ಈ ಒಂದು ಸಭೆಯಲ್ಲಿ ಮುಂದಿಡಬೇಕು ಅಂತ ಹೇಳುವಂಥ ಸುತ್ತಲೇ ಈ ವರ್ಷದಿಂದ ಬಂದಿದೆ. ಅದರಲ್ಲಿ ಒಂದು ನಮ್ಮ ತಾಲೂಕಾ ಪಂಚಾಯತಿನ ಅನುಷ್ಠಾನ ಆಗ್ತಾ ಇರುವಂಥ 15 ಹಣಕಾಸು, ತಾಲೂಕಾ ಪಂಚಾಯತಿನ ಅನುಷ್ಠಾನ ಆಗ್ತಾ ಇರುವಂತಹ ರಾಜ್ಯ ಹಣಕಾಸು ಯೋಜನೆ ಮತ್ತು ಜಿಲ್ಲಾ ಪಂಚಾಯತಿನ ಅನುಷ್ಠಾನ ಆಗ್ತಾ ಇರುವಂಥ 15 ಹಣಕಾಸು ಯೋಜನೆ. ಅಂದರೆ ಕಳೆದ 20-20ನೇ ಸಾಲಿನಲ್ಲಿ ಏನಾಗಿದೆ ಅಂತ ಹೇಳುವಂಥದ್ದು ಈ ಸಭೆಗೆ ಓದಿರಬೇಕು. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕೂಡ ತಾಲೂಕಾ ಪಂಚಾಯತಿಯನ್ನು ಕಾಮಗಾರಿ ಕೈಗೆತ್ತಿಕೊಂಡಿದೆ, ಜಿಲ್ಲಾ ಪಂಚಾಯತಿಯನ್ನು ಕಾಮಗಾರಿ ಕೈಗೆತ್ತಿಕೊಂಡಿದೆ. ಅದನ್ನು ಮುಂದಿನ ಸಭೆಗಳಲ್ಲಿ
ಪಂಚಾಯತ್ ರಾಜ್ ಇಲಾಖೆಯಿಂದ ಬಂದಿರುವಂಥ ಒಂದು ಸುತ್ತೋಲೆಯಾಗಿದೆ. ಹಾಗಾಗಿ ನರೇಗಾ ಯೋಜನೆ ಗ್ರಾಮ ಪಂಚಾಯತಿ, ಗ್ರಾಮ ಪಂಚಾಯತಿ ಅಧ್ಯಯನ ಹಣಕಾಸು ಜೊತೆಗೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿ ಕಾಮಗಾರಿಗಳನ್ನು ಓದಿರುವುದು ಇದು ಒಂದು. ಎರಡನೇದಾಗಿ ತಮಗೆ ಗೊತ್ತಿರುವ ಹಾಗೆ ಉದ್ಯೋಗ ಖಾತ್ರಿ ಯೋಜನೆ, ಉದ್ಯೋಗ ಚೀಟಿಯನ್ನು ಮಾಡಿಕೊಳ್ಬೇಕು, ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು, ಬೇಡಿಕೆಯನ್ನು ಸಲ್ಲಿಸಿದಂಥ ಕೆಲಸವನ್ನು ಪಡ್ಕೊಳ್ಬೇಕು, ಇದು ಒಂದು. ಎರಡನೇದಾಗಿ ಸಾಮಾಜಿಕ ಪರಿಶೋಧನೆ ಮುಖ್ಯ ಉದ್ದೇಶ ಅಂದರೆ ಜನರ ಭಾಗವಹಿಸುವಿಕೆ, ಜನರ ಸೌಲಭ್ಯಕ್ಕಾಗಿ ಬೇಡಿಕೆಯನ್ನು ಸಲ್ಲಿಸುವಂಥದ್ದು, ಆ ನಂತರದಲ್ಲಿ ಯೋಜನೆಯಲ್ಲಿ ತಪ್ಪುಗಳಾಗದಂತೆ ಗಮನ ಹರಿಸುವಂಥದ್ದು ಮತ್ತು ಏನು ಕೂಲಿ ಪಾವತಿಗಳು ಆಗಿದ್ದಾವೆ ಅದು ಸರಿಯಾಗಿ ಫಲಾನುಭವಿಗಳಿಗೆ ತಲುಪಿದಾವ ಅಥವಾ ಬ್ಯಾಂಕ್ ಖಾತೆಗಳಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ದಾವ ಅಂತೇಳಿ ಮತ್ತು ಚರ್ಚಿಸುವಂಥದ್ದು, ಅಥವಾ ಪಂಚಾಯತ್ ರಾಜ್ ಇಲಾಖೆಯಿಂದಲೇ ಹಣ ಬಿಡುಗಡೆ ಆಗಲಿಕ್ಕೆ ವಿಳಂಬ ಆಗಿದೆ ಅಂತ ಹೇಳುವಂಥದ್ದನ್ನು ಚರ್ಚೆ ಮಾಡುವಂಥದ್ದು ಸಾಮಾಜಿಕ ಪರಿಶೋಧನೆ ಮುಖ್ಯ ಉದ್ದೇಶವಾಗಿದೆ. ಇಲ್ಲಿ ಎರಡನೇದಾಗಿ ತಮ್ಮ ಗೊತ್ತಿರುವಾಗಿ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿಗಳನ್ನ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಹೊಸ ಸುತ್ತೋಲೆ ಪ್ರಕಾರ ಕೆಲವು ಕಾಮಗಾರಿಗಳನ್ನ ನರೇಗಾ ಯೋಜನೆಯಿಂದ ಕೈ ಬಿಡಲಾಗಿದೆ. ಮೊದಲನೇದಾಗಿ ನಮ್ಮ ಅರಣ್ಯ ಅಧಿಕಾರಿಗಳು ಕೂಡ ಹೇಳ್ತಾರೆ, ಏನು ಹಿಂದೆ ಅರಣ್ಯ ಇಲಾಖೆಯಿಂದ ವೈಯಕ್ತಿಕ ಕೆಲವಷ್ಟು ಹಣ್ಣಿನ ಗಿಡಗಳನ್ನು ನೆಟ್ಟುಕೊಳ್ಳುವಂಥದ್ದಿತ್ತು, ಆ ಒಂದು ಕಾಮಗಾರಿಗಳನ್ನು NRHA ಪಟ್ಟಿಯಿಂದ ಹೊರಪಡಿಸಿದ್ದಾರೆ. ಇಲ್ಲಿ ಎರಡನೇದಾಗಿ ತೋಟಗಾರಿಕೆ ಇಲಾಖೆಯಿಂದ ಕಿಚನ್ ಕಸೇರಿ, ಬಾಳೆ ತೋಟ, ಆನಂತರ ಇದ್ರ ತೋಟಗಳು ಏನು ಹಣ್ಣು ಗಿಡಗಳ ತೋಟ ಏನಿದ್ದು ಅದನ್ನು ಕೂಡ ನರೇಗಾ ಯೋಜನೆಯಿಂದ ವಾಪಸ್ ತಗೊಂಡಿದ್ದಾರೆ. ಯಾಕೆ ವಾಪಸ್ ತಗೊಂಡ್ರು ಅಂತಂದರೆ ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಆ ಕಡೆಗಳಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಜಾಸ್ತಿ ಬೆಳೀತಾರೆ. ಬಟ್ ಅಲ್ಲಿ ಆ ತೋಟಗಾರಿಕೆ ಬಾಳೆ ಗಿಡಗಳನ್ನು ನೆಟ್ಟಿರುವಂಥ ಗಿಡಕ್ಕೂ ಕ್ರಿಯಾಯೋಜನೆಯಲ್ಲಿರುವಂಥ ಅತಿ ಸಂಖ್ಯೆ ಗಿಡಗಳು ವ್ಯತ್ಯಾಸ ಕಂಡು ಬಂದರೆ ಕೇಂದ್ರ ತಂಡದಲ್ಲಿ ಭೇಟಿ ಮಾಡಿದಂಥಲ್ಲಿ ಇದು ಬಾಳೆ ಗಿಡಗಳನ್ನು ನೆಟ್ಟಿಲ್ಲ, ಹಾಗಾಗಿ ಇಲ್ಲಿ ನಿಯಮ ಉಲ್ಲಂಘನೆಯಾಗಿದೆ. ಆ ಒಂದು ಉದ್ದೇಶದಲ್ಲಿ ಈ ಬಾಳೆ ಗಿಡಗಳ ತೋಟಗಳನ್ನು, ಹಣ್ಣು ಗಿಡಗಳ ತೋಟಗಳನ್ನು ನರೇಗಾ ಯೋಜನೆಯನ್ನು ವಾಪಸ್ ತಗೊಂಡಿದೆ. ಇನ್ನು ಸೇರ್ಪಡೆಯಾಗಿರುವಂಥದ್ದು ಅಂತಂದರೆ ಏನು ಯಾರು ದನಕರುಗಳನ್ನು ಸಾಕ್ತಾ ಇದ್ದೀರಿ ಅವರಿಗೆ ದನದ ಕೊಟ್ಟಿಗೆ ಜೊತೆಯಲ್ಲಿ ಗೋಬರ್ ಗ್ಯಾಸನ್ನು ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶವನ್ನು ಈ ಸಲ ಸೇರ್ಪಡೆಯನ್ನು ಮಾಡಿದೆ. ಕಳೆದ ವರ್ಷವೂ ಕೂಡ ಬಂದಿದೆ. ಇದು ಇವಿಷ್ಟು ವೈಯಕ್ತಿಕವಾಗಿ ಮಾಡುವಂಥ ಕಾಮಗಾರಿಗಳು. ಇನ್ನು ಸಮುದಾಯ ಕಾಮಗಾರಿಗಳಿಗೆ ತಮಗೆ ಗೊತ್ತಿದೆ, ಅರಣ್ಯೀಕರಣ ಇರ್ಬೋದು ಅಥವಾ ಸ್ಮಶಾನ ಅಭಿವೃದ್ಧಿ ಇರ್ಬೋದು, ಚರಂಡಿ ಇರ್ಬೋದು, ರಸ್ತೆ ಕಾಮಗಾರಿಗಳಿರ್ಬೋದು, ಇವೆಲ್ಲ ಸಮುದಾಯ ಕಾಮಗಾರಿಗಳಲ್ಲಿ ಬರ್ತದೆ. ಹೆಚ್ಚಿನ ಅಂಶಗಳಲ್ಲಿ ಇಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಜನರು ಬರಬೇಕು, ಸಮುದಾಯ ಕಾಮಗಾರಿಗಳನ್ನು ಮಾಡಲಿಕ್ಕೆ ಜನರು ಪಂಚಾಯತಿ ಜೊತೆ ಕೈ ಜೋಡಿಸಬೇಕು ಅಂತ ಇದು ನರೇಗಾ. ಇನ್ನು 15ನೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಗ್ರಾಮ ಪಂಚಾಯಿತಿಯ ಜನಸಂಖ್ಯೆ ಮತ್ತು ಏರಿಯಾವನ್ನು ಅವಲಂಬಿಸಿ ಪಂಚಾಯತ್ ರಾಜ್ ಇಲಾಖೆಯಿಂದ ಹಣ ಬಿಡುಗಡೆಯಾಗಿರುವಂಥ ಅನುದಾನವನ್ನು 15ನೇ ಹಣಕಾಸಿನ ಇದರ ಪ್ರಕಾರ ಮಾನದಂಡದ ಪ್ರಕಾರವಾಗಿ ಖರ್ಚು ಮಾಡಬೇಕು. ಆಲ್ರೆಡಿ 14ನೇ ಹಣಕಾಸು ಪ್ರಾರಂಭ ಆಗಿದೆ, ಆದರೆ ಗೈಡ್ಲೈನ್ಸ್ ಇಂದ ಬಂದಿಲ್ಲ, ಬರ್ತದೆ. ಹಾಗಾಗಿ 15ನೇ ಹಣಕಾಸಿನಲ್ಲಿ ಏನೀಗ ಗ್ರಾಮ ಪಂಚಾಯಿತಿಗಳಲ್ಲಿ ಅನುದಾನ ಇದೆ ಅದನ್ನು ಗ್ರಾಮ ಪಂಚಾಯಿತಿ ಕ್ರಿಯಾಯೋಜನೆ ಮಾಡಿ ಖರ್ಚು ಮಾಡಬೇಕಾಗಿದೆ. 15ನೇ ಹಣಕಾಸಿನ ನಿಯಮ ಹೇಗಿದೆ ಅಂತಂದರೆ 60-40 ಅನುಪಾತದಲ್ಲಿ ಕಾಮಗಾರಿಗಳನ್ನ ಮಾಡಬೇಕು ಅಂತ. 60-40 ಅನುಪಾತ ಅಂದ್ರೆ ಏನು? ಉದಾಹರಣೆಗಾಗಿ 1 ಲಕ್ಷ ರೂಪಾಯಿ ಅನುದಾನವನ್ನು ಕೋಲಾರ ಗ್ರಾಮ ಪಂಚಾಯಿತಿ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ಅದರಲ್ಲಿ 30,000 ಕುಡಿಯ ನೀರಿಗೆ ಇರಬೇಕು, ಇನ್ನೂ 30,000 ಕಸ ವಿಲೇವಾರಿ ಘಟಕ ಅಥವಾ ಘನತ್ಯಾಜ್ಯ ಅಂತ ಹೇಳಿದರೆ ಅದಕ್ಕೆ ಇರಬೇಕಾದ್ರೆ ಉಳಿದಂಥ 40% ಅನುದಾನದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು, ಇಂಥ ಒಂದು ಕೇಂದ್ರಗಳಿಗೆ ಸುಣ್ಣಬಣ್ಣೆ ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಕುಡಿಯ ನೀರು ಇರ್ಬೋದು, ವಿದ್ಯುದೀಕರಣ ಇರ್ಬೋದು, ರ್ಯಾಂಪ್ಸ್ಗಳನ್ನು ಮಾಡುತ್ತಿರ್ಬೋದು ಅಥವಾ ರಿಪೇರಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ ಇಲ್ಲಿ ಅದರ ಜೊತೆ 25% SC/ST ಸಮುದಾಯಕ್ಕೆ ಅನುದಾನವನ್ನು ನಿಗದಿಪಡಿಸಿ ಅದನ್ನು ಖರ್ಚು ಮಾಡಬೇಕಂತಿದೆ. 5% ವಿಕಲಚೇತನರಿಗೆ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕು ಅಂತಿದೆ. ಬಟ್ 14ನೇ ಹಣಕಾಸಲ್ಲಿ ಏನಿತ್ತು ಅಂತಂದರೆ ವಿಕಲಚೇತನರಿಗೆ ವೈಯಕ್ತಿಕವಾಗಿ ಸೌಲಭ್ಯ ಕೊಡಲಿಕ್ಕೆ ಅವಕಾಶ ಇತ್ತು. ಆದರೆ 15ನೇ ಹಣಕಾಸಲ್ಲಿ ವೈಯಕ್ತಿಕವಾಗಿ ಇಲ್ಲ, ಸಾಮುದಾಯಿಕವಾಗಿ ಮಾಡಬೇಕು ಅಂತ ಇದೆ. ಇನ್ನು 14ನೇ ಹಣಕಾಸಿನ ಗೈಡ್ಲೈನ್ಸ್ ಇನ್ನೂವರೆಗೆ ಬಂದಿಲ್ಲ. ಹಾಗಾಗಿ ನಾವು ಸದ್ಯಕ್ಕೆ 15ನೇ ಹಣಕಾಸಿನ ಗೈಡ್ಲೈನ್ಸ್ ಪ್ರಕಾರವಾಗಿ ನಾವು ಇಲ್ಲಿ ಚರ್ಚೆಯನ್ನು ಮಾಡಬಹುದು. ಸೊ ಇದು 15ನೇ ಹಣಕಾಸು ಏನಿದೆ ಗುತ್ತಿಗೆದಾರರನ್ನು ಅವರನ್ನು ಬಳಸಿಕೊಂಡು ಕಾಮಗಾರಿಗಳು ಮಾಡೋದು. ಯಾಕಂತ ಆಲ್ರೆಡಿ ಗ್ರಾಮ ಪಂಚಾಯತಿಗೆ ಹಣ ಬಿಡುಗಡೆ ಆಗಿರೋದ್ರಿಂದ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ತಮ್ಮ ಭಾಗದಲ್ಲಿ ಏನು ಕಾಮಗಾರಿಗಳು ಆಗಬೇಕಾಗಿದೆ ಗೈಡ್ಲೈನ್ಸ್ ಪ್ರಕಾರ ಆ ರೀತಿಯಲ್ಲಿ ಕ್ರಿಯಾಶೀಲಗಳನ್ನು ಮಾಡ್ತಾರೆ. ಕಾಮಗಾರಿಗಳನ್ನು ಗುತ್ತಿಗೆದಾರ ಮುಖೇನಾಗಿ
ಅಲ್ಲಿ ಮಾಡಿ. ನರೇಗಾದಲ್ಲೂ ಅದೇ ಕಾಮಗಾರಿ ಮಾಡಬೇಕು, 15ನೇ ಹಣಕಾಸಲ್ಲೂ ಅದೇ ಕಾಮಗಾರಿಗಳನ್ನು ಮಾಡೋದು. ಕೆಲವಷ್ಟು ಮಾತ್ರ ವೈಯಕ್ತಿಕವಾಗಿ ಬದಲಾವಣೆಗಳು ಇರ್ತವೆ. ನರೇಗಾದಲ್ಲಿ ವೈಯಕ್ತಿಕತೆ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ, ಬಟ್ 15ನೇ ಹಣಕಾಸಲ್ಲಿ ವೈಯಕ್ತಿಕವನ್ನು ಮಾಡಲಿಕ್ಕೆ ಅವಕಾಶಗಳು ಇವೆ. ನರೇಗಾ ಯೋಜನೆ ಕೂಲಿಕಾರ ಕೊಡಬೇಕು, ಉದ್ಯೋಗ ಮಾಡ್ಕೋಬೇಕು, ಸೌಲಭ್ಯ ಪಡ್ಕೋಬೇಕು. 15ನೇ ಹಣಕಾಸು ಯೋಜನೆಯಲ್ಲಿ ಗುತ್ತಿಗೆದಾರ ಮುಖೇನಾಗಿ ಮಾಡಬೇಕು. ಇದು ಈ ಎರಡು ಯೋಜನೆಗಳ ಒಂದು ಮಾಹಿತಿ. ಇಲ್ಲಿ ತಾಲೂಕಾ ಪಂಚಾಯತಿಲೂ ಕೂಡ ಹಾಗೆ 15ನೇ ಹಣಕಾಸು ಅಂತ ಬರ್ತದೆ. ಅಂದರೆ 15ನೇ ಹಣಕಾಸಿನಲ್ಲಿ 85% ಹಣ ಗ್ರಾಮ ಪಂಚಾಯತಿ ಬರ್ತದೆ, 10% ತಾಲೂಕಾ ಪಂಚಾಯತಿ ಬರ್ತದೆ, 5% ಜಿಲ್ಲಾ ಪಂಚಾಯತಿ ಬರ್ತದೆ. ಸೊ ಹಾಗಾಗಿ ಕಳೆದ 4-4.5 ವರ್ಷದಲ್ಲಿ ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಜನಪ್ರತಿನಿಧಿಗಳಿಗೆ ಇರೋದ್ರಿಂದ ಆಡಳಿತಾಧಿಕಾರಿಗಳು ಅಲ್ಲಿ ಕ್ರಿಯಾಯೋಜನೆಯನ್ನು ತಯಾರಿ ಮಾಡಿ ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನವನ್ನು ಮಾಡ್ತಾರೆ. ಹಿಂದೆಲ್ಲ ಜನಪ್ರತಿನಿಧಿಗಳಿದ್ದು ಅವರು ತಾಲೂಕು ಹಂತದಲ್ಲಿ ಫೈಟ್ ಮಾಡಿ ಕಂಪನಿ ಏನಿದೆ ಏನು ಕಾಮಗಾರಿಗಳು ಆಗಬೇಕಾಗಿತ್ತು ಅಂತ ಕ್ರಿಯಾಯೋಜನೆಯನ್ನು ಸೇರ್ಪಡೆ ಮಾಡ್ತಾರೆ. ಸೊ ಈಗ ಆಡಳಿತಾಧಿಕಾರಿಗಳ ಇದರಿಂದ ಉಪಸ್ಥಿತಿಯಲ್ಲಿ ಕಾಮಗಾರಿಗಳು ನಡೀತದೆ, ಅದು ಗುತ್ತಿಗೆದಾರ ಮುಖೇನ. ಅದೇ ರೀತಿಯಲ್ಲಿ ಜಿಲ್ಲಾ ಪಂಚಾಯತಿ ಕೆಲವು ಅನುದಾನಗಳು ಅವರು ಜಿಲ್ಲಾ ಪಂಚಾಯತಿಯಿಂದ ಏನು ಅನುದಾನಗಳು ಬಂದಿರ್ತಾರೆ ಅಲ್ಲಿ ಆಡಳಿತಾಧಿಕಾರಿ ಯಾವ್ಯಾವ ಏರಿಯಾ ಏನು ಕಾಮಗಾರಿಗಳು ಆಗಬೇಕಾಗಿದೆ, ಬಟ್ ಆ ಕಾಮಗಾರಿಗಳ ಮಾಹಿತಿಯನ್ನು ಏನು ತೆಗೆದುಕೊಳ್ಬೇಕು. ಅವ್ರು ಏನು ಮಾಡ್ತಾರೆ ಅಂತಂದರೆ ಸಂಬಂಧಿಸಿದಂತೆ ಇಲಾಖೆ, ಯಾರು ಶಾಲಾ ಇಲಾಖೆ ಇರ್ಬೋದು, ಅಂಗನವಾಡಿಯವರು ಇರ್ಬೋದು, ಆರೋಗ್ಯ ಇಲಾಖೆಯವರು ಇರ್ಬೋದು, ಅಥವಾ ತೋಟಗಾರಿಕೆ ಇಲಾಖೆ ಇರ್ಬೋದು, ಈ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಎಲ್ಲಿ ಯಾವ ಭಾಗಕ್ಕೆ ಏನು ಅವಶ್ಯಕತೆ ಇದೆ ಅಂತ ಕಾಮಗಾರಿ ಕ್ರಿಯಾಯೋಜನೆಯನ್ನು ಮಾಡಿ ಅಲ್ಲಿಂದ ಗುತ್ತಿಗೆದಾರ ಮುಖೇನವಾಗಿ ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ತಾರೆ. ಹಾಗಾಗಿ ಇಲ್ಲಿ ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿ ಕಾಮಗಾರಿಗಳನ್ನು ಕೂಡ ಇವತ್ತು ನಾವು ಸಭೆಯಲ್ಲಿ ಓದಿದ್ದೇವೆ. ಇವಿಷ್ಟು ಈ ಒಂದು ಸಾಮಾಜಿಕ ಪರಿಶೋಧನೆ ಸಭೆಯ ಮುಖ್ಯ ಉದ್ದೇಶ. ಗ್ರಾಮ ಸಭೆ ಕರೆದ ಉದ್ದೇಶ ಅಂತಂದರೆ ಏನು ಕಾಮಗಾರಿಗಳಾಗಿದ್ದಾವೆ, ಏನು ಸೌಲಭ್ಯ ಪಡ್ಕೊಂಡಿದ್ದಾರೆ ಹೇಳುವಂಥ ಜನಗಳಿಗೆ ಇರಬೇಕು, ಇನ್ನು ಹೊಸದಾಗಿ ಬಂದಿರುವಂಥ ಸಚಿವಾಲಯಗಳು ಏನಿದ್ದಾವೆ ಹೇಳುವಂಥದ್ದನ್ನು ಜನರಿಗೆ ಮಾಹಿತಿ ಕೊಡುವುದು, ಜನರ ಅಭಿಪ್ರಾಯ, ಜನರ ಬೇಡಿಕೆ ಏನಿದೆ ಅದನ್ನು ಕೇಳುವ. ಬಟ್ ಎಲ್ಲವೂ ಇಲ್ಲೇ ಈಡೇರ್ತಿದೆ ಅಂತ ಹೇಳ್ತಿದ್ದಾರೆ. ಸ್ಥಳೀಯವಾಗಿ ಕೆಲವಷ್ಟು ಈಡೇರಿಸುವಂಥದ್ದಕ್ಕೆ ಮಾಡ್ಕೊಳ್ಬೋದು. ಇನ್ನೂ ಕೆಲವಷ್ಟು ಒಂದು ಚೌಕಟ್ಟು ಇರ್ತದೆ, ಯಾಕಂದ್ರೆ ನಿಯಮಾವಳಿ ಇರ್ತದೆ. ಯಾಕೆ ಜಿಲ್ಲಾ ಪಂಚಾಯತ್ ಅಂತ, ತಾಲೂಕಾ ಪಂಚಾಯತ್ ಅಂತ, ಅಥವಾ ಪಂಚಾಯತ್ ರಾಜ್ ಇಲಾಖೆ ಅಥವಾ ಗ್ರಾಮೀಣಾಭಿವೃದ್ಧಿ, ಅಲ್ಲಿಂದಲೇ ಅದು ಆದೇಶಗಳು ಮತ್ತು ಸುತ್ತೋಲೆಗಳಾಗಿ ಬರಬೇಕಾಗ್ತದೆ. ಹಾಗಾಗಿ ಸ್ಥಳೀಯವಾಗಿ ಕೆಲವಷ್ಟು ನಾವು ಬದಲಾವಣೆಗಳನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರೋದು. ಇದಿಷ್ಟು ಇವತ್ತಿನ ಪ್ರಾಸ್ತಾವಿಕ. ಆನಂತರ ಹಿಂದಿನ ನರೇಗಾ ಸಾಮಾಜಿಕ ಪರಿಶೋಧನೆ ಸಭೆಗಳಲ್ಲಿ ಬರುವಂಥ ಅಂಶಗಳಿಗೆ ಸಂಬಂಧಪಟ್ಟಂತೆ ತಾಲೂಕಾ ಪಂಚಾಯತಿ ಅಂತೇಳಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅಡಾಕ್ ಸಮಿತಿಯನ್ನು ಮಾಡಿದ್ವಿ. ಆ ಅಡಾಕ್ ಸಮಿತಿಯಲ್ಲಿ ಹಿಂದೆ ನಾವೇನು ಪಂಚಾಯತಿಗಳನ್ನು ಅದೇನು ವರದಿಗಳನ್ನು ಕೊಟ್ಟಿರ್ತಾರೆ, ಸಾಮಾಜಿಕ ಪರಿಶೋಧನೆ ಇರ್ಬೋದು ಅಥವಾ ಲೋಕಲ್ ಆಡಿಟಿಂಗ್ ವರದಿಗಳು, ಅದಕ್ಕೆ ಸಂಬಂಧಪಟ್ಟಂತೆ ಅಡಾಕ್ ಸಮಿತಿ ಸಭೆಗಳನ್ನ ಮಾಡಿ ಆ ಸಭೆಗಳಿಗೆ ಪಂಚಾಯತಿ PDO ದಾಖಲಾತಿಗಳನ್ನು ಹಾಜರುಪಡಿಸ್ತಾರೆ. ಸೊ ಅಂಥ ದಾಖಲಾತಿ ಹಾಜರುಪಡಿಸಿರೋದ್ರೆ ಸರಿ ಅಂತ ಅಲ್ಲಿ ಚರ್ಚೆ ಮಾಡಿ ಪ್ರಕರಣಗಳನ್ನು ಇತ್ಯರ್ಥ ಮಾಡ್ತಾರೆ. ಈಗ ಇಲ್ಲಿ ನಮ್ಮ ತೋಡೂರು ಪಂಚಾಯತಿ 21/11/2024 ನಡೆದ ಅಡಾಕ್ ಸಮಿತಿ ಸಭೆಗೆ ತೋಡೂರು ಪುನರ್ವಸತಿ ಕೇಂದ್ರ ಸ್ಮಶಾನ ಅಂದರೆ ಇಲ್ಲಿ ಏನು ಕಟ್ಟಡದಲ್ಲಿ ಆವಾಗ ಕಾಮಗಾರಿ ಆಗಿತ್ತು ಅಥವಾ ಫೋಟೋ ಇಲ್ಲ ಅಂತ ಹೇಳುವಂಥ ನ್ಯೂನತೆ ಇತ್ತು. ಸೊ ಅದನ್ನು ನಂತರದಲ್ಲಿ PDO ಫೋಟೋವನ್ನು ಹಾಜರುಪಡಿಸಿ ಅಡಾಕ್ ಸಮಿತಿಗೆ ತೆಗೆದು ಖಂಡಿಕೆಯನ್ನು ಅಲ್ಲಿ ಕೈ ಬಿಡಲಾಗಿತ್ತು. ಇನ್ನು ಆಶಾ ರೋಹಿದಾಸ್ ಮುನಿಗೆ ಮನೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮನೆಗಳನ್ನು ಕೊಟ್ಟಿರ್ತಾರೆ. ನಿಮ್ಮ ಮನೆ ಕೆಲಸ ಅವಕಾಶ ಕೊಡ್ತೀನಿ, ಒಂದ್ಸಲ ವಿಷಯ ಏನಿದೆ ಕೇಳ್ತಾರೆ, ನಿಮ್ಗೆ ಅವಕಾಶ ಕೊಡ್ತೀನಿ. ಸೊ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮನೆಗಳನ್ನು ಕೊಟ್ಟಿರ್ತಾರೆ. ಮನೆಯನ್ನು ಬಂದಾಗ ಈಗ ನಿಮ್ಮದೇ ಮನೆ ಕೆಲಸ ನೀವೇ ಮಾಡಿರ್ತೀವಿ, ಬಟ್ ನಿಮ್ಮದೇ ಅಲ್ವಾ, ಅಲ್ಲಿ ಪೇಮೆಂಟ್ ಆಗಿತ್ತು. ಸೊ ಅದು ಸಹಿ ಮಾಡಬೇಕಾಗಿರೋದು ನಿಮ್ಮ ಕೆಲಸ ಆಗಿತ್ತು. ಹಾಗಾಗಿ ಅಂಥ ಒಂದು ಸಹಿ ಇಲ್ಲಿ ಆಶಾ ರೋಹಿದಾಸ್ ಮುನಿಯವರ ಇದರಲ್ಲಿ ಅಂಥವ್ರ ಫೋಟೋ ಇದ್ದಿರಲಿಲ್ಲ. ಫೋಟೋವನ್ನು ಹಚ್ಚಿ PDOಗಳನ್ನು ದಾಖಲಾತಿಯನ್ನು ಹಾಜರುಪಡಿಸ್ತಾರೆ, ಖಂಡಿಕೆಯನ್ನು ಕೈ ಬಿಡಲಾಗಿದೆ. ಅದೇ ರೀತಿಯಲ್ಲಿ ಆಶಾ ಸಣ್ಣ ಭೂಮಿಗೆ ಮನೆ ಅಂತ ಅಲ್ಲಕ್ಕೆ ಹೊಡೆಯುತ್ತೆ. ಸೊ ಇದರಲ್ಲಿ ನಮ್ಮ ಇಂಜಿನಿಯರು 100 ಮಾನವ ದಿನ ಇರೋದು 120 ದಿವಸ ಅಂತ ಬರಬೇಕು ಕ್ಯಾಲ್ಕುಲೇಷನ್ ಪ್ರಕಾರ. ಆ ನಂತರ ನಾನು ಕ್ಯಾಲ್ಕುಲೇಷನ್ ಇದು ಮಾಡಿದಾಗ 3 ದಿವಸಕ್ಕೆ ಇದಾಗಿ ಬಂತು. ಹಾಗಾಗಿ ಅದನ್ನು ಸರಿಪಡಿಸಿ ಅಲ್ಲಿ ದಾಖಲೆಯನ್ನು ಹಾಜರುಪಡಿಸೋದನ್ನು ಅಡಾಕ್ ಸಮಿತಿಯಲ್ಲಿ ಅದನ್ನು ಖಂಡಿಕೆಯನ್ನು ಕೈ ಬಿಡಲಾಗಿದೆ. ಇನ್ನು ಕೋಡೂರು ಸಹಿತ ಜಾಮೂರು ಮನೆ ಅಲ್ಲಕ್ಕೆ ಹೊಡೆಯಿತು. ಇಲ್ಲಿ ಚಂದ್ರಕಾಂತ್ ಅವರ ಸಹಿ ಇದ್ದಿರಲಿಲ್ಲ, ಇವರಲ್ಲ, ಚಂದ್ರಕಾಂತ್ ಸಹಿ ಇದ್ದಿರಲಿಲ್ಲ. ಸೊ ಅವರು ಕೈಯನ್ನು
ಹಾಕಿದ ನಂತರದಲ್ಲಿ ಆ ದಾಖಲೆಯನ್ನು ಹಾಜರುಪಡಿಸಿ ಖಂಡಿಕೆಯನ್ನು ಕೈಬಿಡಲಾಗಿದೆ. ಇನ್ನು ಕೋಡು ಪುನರುಚ್ಚಿಕೆಯನ್ನು ಲೋಕೇಶ್ ಇಪ್ಪುಗೌಡ ಮನೆ ಹತ್ತಿರದಿಂದ ಶಾರದಾ ನಾಯ್ಕ ಮನೆ ತನಕ ಚರಂಡಿ ನಿರ್ಮಾಣ. ಇಲ್ಲಿ ಏನಾಗ್ತಿತ್ತು ಅಂತಂದರೆ ಫೋಟೋಗಳನ್ನು ಹಚ್ಚಬೇಕಾಗ್ತದೆ. ಹೆಂಗಿದೆ ಅಂತಂದ್ರೆ ಒಂದ್ಸಲ ನಾನು ಫೋಟೋಸ್ ಕೂಡ ಸೆಂಟ್ರಲ್ ಗೊತ್ತಾಗ್ತದೆ. ಕೆಲವು ಪಂಚಾಯತಿಗೆ ಡೈರೆಕ್ಟಾಗಿ ಫೋನ್ ಮಾಡಿದ್ದಾರೆ, ಇಂಥ ಒಂದು ಕಾಮಗಾರಿ ನಡೀತಾ ಇದೆ, ಇಲ್ಲಿ NMRದಲ್ಲಿ 5 ಜನ ಜೆಂಟ್ಸು 5 ಜನ ಲೇಡೀಸ್ ಇದ್ದಾರೆ, ಬಟ್ ಫೋಟೋದಲ್ಲಿ 5 ಜನ ಲೇಡೀಸ್ ಕಾಣ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನು NMRದಲ್ಲಿ ಹೆಸರು ಹಾಕಿರ್ತಾರೆ ಪುರುಷ ಮತ್ತು ಮಹಿಳೆಯರ ಫೋಟೋಗಳು ಅಲ್ಲಿ ಇರಬೇಕಾಗ್ತದೆ. ಸೊ ಇದನ್ನು ಆ ನಂತರದಲ್ಲಿ ಫೋಟೋವನ್ನು ಅಂದರೆ 1-2 ಅಂತ ಇದ್ದಿರಲಿಲ್ಲ, ನೆಕ್ಸ್ಟ್ 3-4 ಸ್ಟೆಪ್ಪಲ್ಲಿ ಕೂಲಿ ಕಾರ್ಮಿಕರ ಫೋಟೋವನ್ನು ಹಚ್ಚಿ ದಾಖಲೆಯನ್ನು ಹಾಜರುಪಡಿಸಿದ್ರು. ಆ ನಂತರ JC ನಾಯ್ಕ ಮನೆ ಹತ್ತಿರ ಅದಕ್ಕೆ ತಡೆಗೋಡೆ ನಿರ್ಮಾಣ. ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಇರಬೇಕು ಅಂತ ಹೇಳುವಂಥದ್ದು. ಸೊ ನಾಮಫಲಕಗಳನ್ನು ಇದು ಮಾಡಿ ನಾಮಫಲಕ ಹಚ್ಚಿದಂತೆ ಕೆಲವು ಸಂದರ್ಭದಲ್ಲಿ ಕರ್ಕೊಂಡು ಹೋಗ್ತಾರೆ, ಏನು ಮಾಡಲಿಕ್ಕಾಗೋದಿಲ್ಲ. ಬಟ್ ಫೋಟೋವನ್ನು ಮಾಡ್ಕೊಂಡಿದ್ದಾಗ ಅದು ನಮ್ಮನ್ನು ಪಂಚಾಯತಿಯಿಂದ ಹೌದಾ, ಯಾರು ಕರ್ಕೊಂಡು ಹೋದ್ರು ಅಥವಾ ಹೊರಗೋಯ್ತು ಅಲ್ವಾ, ಹಲವಾರು ಕಾರಣಗಳಿರ್ತವೆ. ಆದರೆ ಆ ಫೋಟೋ ನಾಮಫಲಕ ಹಾಕಿದ್ದನ್ನು ಫೈಲಲ್ಲಿ ಇಟ್ಟರು, ಅದೊಂದು ದಾಖಲೆ ಆಗಿರ್ತದೆ. ಸೊ ಇದನ್ನು ಅದಾಲತ್ ಸಮಿತಿಯಲ್ಲಿ ಹಾಜರುಪಡಿಸಿ ಖಂಡಿಕೆಯನ್ನು ಕೈಬಿಡಲಾಗಿದೆ. ಇನ್ನೊಂದು ಕೋಡು ಸರ್ವೆ ನಂಬರ್ 213ರಲ್ಲಿ ಕಾರ್ಯನಿರ್ವಹಣೆ. ಸೊ ಇಲ್ಲೂ ಕೂಡ ಅಂಥವರು ಫೋಟೋಗಳನ್ನು ಇರಬೇಕಾಗ್ತದೆ. NMRಗಳನ್ನು ತೆಗಿತೀವಿ, ಎಷ್ಟು ಫೋಟೋಗಳು ಜಾಸ್ತಿ ಇದ್ದಾವೋ ಅಷ್ಟು ಕಾಮಗಾರಿಗಳ ಬಗ್ಗೆ ಒಂದು ವಿಶ್ವಾಸ ಕಂಡು ಫೋಟೋ ಸಂಖ್ಯೆ ಕಡಿಮೆ ಆದ ಕೂಡ ಕಾಮಗಾರಿ ಆಗಿದೆ ಇಲ್ಲ ಅನ್ನೋದು ಬರ್ತದೆ. ಫೋಟೋಗಳು ಇದ್ದಾಗ ಕಾಮಗಾರಿ ನಡೀತದೆ. ಈಗ ನಾವು ಇಷ್ಟು ಜನ ಇದ್ದೀವಿ ಅಲ್ವಾ, ನಾವು ಹಾಕಿದ್ದೆಷ್ಟು 32 ಕೊಚ್ಚು, ಆ 32 ಕೊಚ್ಚಿನಲ್ಲಿ 2-3 ಓದಿರ್ಬೋದು, ಬರ್ದೇ ಇತ್ತು ಅಲ್ಲಿಗೆ 30 ಜನ ಅಲ್ಲ ನಮ್ಮನ್ನು ಒಳಗೊಂಡು. ಸೊ ಇದು ಈ ರೀತಿ ಹಾಗಾಗಿ ಫೋಟೋ ದಾಖಲೆಗಳನ್ನು ಹಾಜರುಪಡಿಸಿ ಅದಾಲತ್ ಸಮಿತಿಯಲ್ಲಿ ಖಂಡಿಕೆಯನ್ನು ಕೈಬಿಡಲಾಗಿದೆ. ಇದು ನಿಮ್ಮ ಪಂಚಾಯತಿಗೆ ಇಷ್ಟು ಕಂಡುಬಂದಿದ್ದು. ಉಳಿದಂತೆ ಇದು ಬೇರೆ ಬೇರೆ ಪಂಚಾಯತಿಗೆ ಸಂಬಂಧಪಟ್ಟ ಮಾಹಿತಿಗಳಾಗಿರ್ತದೆ, ಅದನ್ನು ನಮ್ಮ ಪಂಚಾಯತಿ ನೋಡಬೇಕು. ಇಷ್ಟು ಮುಂದಿನ ಕೋಡು ಪಂಚಾಯತಿ ಇಲ್ಲ ಸರ್. ಇವತ್ತಾಗಂಗಿಲ್ಲ ಸರ್, ನಮ್ಮ ಗ್ರಾಮ ಸಭೆ ಒಂದಿದೆ ತೋಟದ ಪಂಚಾಯತ್. ಈ ವರ್ಷ 24-25 ಆಗಿದ್ದಾರೆ. ಆ ಕಾಮಗಾರಿಗಳಿಗೆ ಕೂಲಿ ಹೆಚ್ಚಾಗಿದೆ ಅನ್ನೋದನ್ನ ನಮ್ಮ ಪಂಚಾಯತಿ ಸ್ಟಾಫು ಓದಿರ್ತಾರೆ. ನೆಕ್ಸ್ಟ್ 15 ಕಾಮಗಾರಿ ಆ ನಂತರದಲ್ಲಿ ಚರ್ಚೆಗಳು ಏನಿದೆ, ಸಲಹೆಗಳೇನಿದೆ ಅದನ್ನು ಚರ್ಚೆ ಮಾಡ್ತಾರೆ. ಗ್ರಾಮ ಪಂಚಾಯತ್ ಕಚೇರಿ ಕಟ್ಟಡವನ್ನು ಮೊದಲ ಅಂತಸ್ತಿಗೆ ವಿಸ್ತರಿಸಿ ವರ್ಕ್ಶಾಪ್ ನಿರ್ಮಾಣ 28,874 ಕೂಲಿ. ಸುಳ್ಳು ಹಿರಿಯ ಪ್ರಾಥಮಿಕ ಶಾಲೆ ಸುತ್ತ ಕಾಂಪೌಂಡ್ ಗೋಡೆ ನಿರ್ಮಾಣ 13,262. ಸುಳ್ಳು ನಾಗೇಶ್ ವಾಸುದೇವ ನಾಯ್ಕ ಮನೆ ಹತ್ತಿರದ ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ 2,50,000.
ಸುರೇಶ್ ಗೌಡ ಇವರು ಪೊಲೀಸ್ ಸ್ಟೇಷನ್ ನಿರ್ಮಾಣ 5933. ಚಂದ್ರಕಾಂತ್ ಲಕ್ಷ್ಮಣ ನಾಯ್ಕ ಇವರು ದನದ ದೊಡ್ಡಿ ನಿರ್ಮಾಣ 10,819. ನೀಲಕಂಠ ಪುತ್ತೂರು ನಾಯ್ಕ ಇವರ ದನದ ದೊಡ್ಡಿ ನಿರ್ಮಾಣ 4,188. ತೋಡೂರು ಪುನರ್ವಸತಿ ಕೇಂದ್ರ ಸ್ಮಶಾನ ಅಭಿವೃದ್ಧಿಪಡಿಸುವ 9,423. ಗೋವಿಂದ ಬೀರಾಗೌಡ ಮನೆಯಿಂದ ತಾಟೆ ಮಂಜಿಲ್ ಕುಮಾರ್ ನಾರಾಯಣ ಗೌಡ ಮನೆ ತನಕ ರಸ್ತೆ ನಿರ್ಮಾಣ 42,927. ತೋಡೂರು ಸಣ್ಣಮ್ಮ ದೇವಸ್ಥಾನ ಮುಳೆತೂರು ಹಾಗೂ ಜಂಗಲ್ ಕಟಾವು 2,14,031. ತೋಡೂರು ದೊಡ್ಡ ಹಳ್ಳಕ್ಕೆ ಉಳೆತೂರು 2,88,623. ತೋಡೂರು ಸರ್ವೆ ನಂಬರ್ 215 ಗಂಟುಗದ್ದೆ ಹಳ್ಳಕ್ಕೆ ಉಳೆತೂರು 2,80,223. ಗ್ರಾಮ ಪಂಚಾಯತ್ ಕಚೇರಿ ಕಟ್ಟಡದ ಮೇಲ್ವರ್ಗ ಶೆಡ್ 1,19,880. ತೋಡೂರು ಹಿರಿಯ ಪ್ರಾಥಮಿಕ ಶಾಲೆ ಸುತ್ತ ಕಾಂಪೌಂಡ್ ಗೋಡೆ 69,930. ತೋಡೂರು ದುರ್ಗಾದೇವಿ ಕ್ರಾಸ್ನಿಂದ ಸಿರಿಹೊಂಡ ರಸ್ತೆ ಬದಿ ನಡುತೋಪು ನಿರ್ಮಾಣ 3,26,160. ತೋಡೂರು ನಾಗೇಶ್ ವಾಸುದೇವ ನಾಯಕ ಮನೆ ಹತ್ತಿರದ ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ 25,160. ತೋಡೂರು ಪುನರ್ವಸತಿ ಕೇಂದ್ರ ನೀಲಿಗೌಡ ಮನೆಯಿಂದ ಉಜ್ವಲ್ ಗೌಡ ಮನೆ ತನಕ ಚರಂಡಿ ನಿರ್ಮಾಣ 12,000. ತೋಡೂರು ಮೋಹನ್ ದಾಸ ನಾಯ್ಕ ಮನೆ ಹತ್ತಿರದಿಂದ ಉದಯ ವಾಸುದೇವ ಅಡ್ಡೆ ಮನೆ ತನಕ ಕಾಲುವೆ ನಿರ್ಮಾಣ 21,090. ತೋಡೂರು ನೇತ್ರಹಳ್ಳ ಕಾಲುವೆ ನಿರ್ಮಾಣ 61,190. ಮಿಲಾಗ್ರಿ ಸಿರಿಲ್ ಫರ್ನಾಂಡಿಸ್ ಬಸವವಸ್ತಿ ಮನೆ ನಿರ್ಮಾಣ 11,100. ನೇಮಾರ ಜಗನ್ನಾಥ್ ಗಲ್ಕರ್ ಬಸವವಸ್ತಿ ಯೋಜನೆ ಮನೆ ನಿರ್ಮಾಣ 11,100. ಬೇಬಿ ಧನೋಬಾ ಗುಂಜಿ ಬಸವವಸ್ತಿ ಯೋಜನೆ ಮನೆ ನಿರ್ಮಾಣ 11,100. ಗುಲಾಬಿ ಉಮಾಕಾಂತ್ ಗುಂಗಿ ಬಸವವಸ್ತಿ ಯೋಜನೆ ಮನೆ ನಿರ್ಮಾಣ 11,100. ಉಸ್ಮಾ ವಿದ್ಯಾಯ ಗುಂಗಿ ಬಸವವಸ್ತಿ ಯೋಜನೆ ಮನೆ ನಿರ್ಮಾಣ 11,100. ಜಯಶ್ರೀ ರಮೇಶ್ ಗುಂಗಿ ಬಸವವಸ್ತಿ ಯೋಜನೆ ಮನೆ ನಿರ್ಮಾಣ 11,100. ಸಂಜನಾ ಪ್ರವೀಣ್ ನಾಯ್ಕ ಬಸವವಸ್ತಿ ಯೋಜನೆ ಮನೆ ನಿರ್ಮಾಣ 8,880. ಆಶಾ ವಿಕಾಸ್ ಗುಂಗಿ ಬಸವವಸ್ತಿ ಯೋಜನೆ ಮನೆ ನಿರ್ಮಾಣ 11,100. ಪುನರ್ವಸತಿ ಕೇಂದ್ರ ಸ್ಮಶಾನ ಅಭಿವೃದ್ಧಿಪಡಿಸುವುದು 1,03,600. ಗೋವಿಂದ ಬೀರಾಗೌಡ ಮನೆಯಿಂದ ತಾಟೆ ಮಂಜಿಲ್ ಕುಮಾರ್ ನಾರಾಯಣ ಗೌಡ ಮನೆ ತನಕ ರಸ್ತೆ ನಿರ್ಮಾಣ 1,74,270. ಈ ಒಂದು ಸಭೆಗೆ ನಮ್ಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಕರುಣಾರಾಣಿ ಅವರು ಕೂಡ ಏನು ಹಣಕಾಸು ಯೋಜನೆ ಘೋಷಣೆ ಆರಂಭದ 21,32,784. ಅನುದಾನ ಜಮಾ 17,48,586. ಅಂತೂ 37,48,659. ಒಟ್ಟು ಖರ್ಚು 18,59,980. ಕೊನೆಯ ಶಿಸ್ತು 18,82,629. ಆಮೇಲೆ 15ನೇ ಹಣಕಾಸಲ್ಲಿ ಅತಿ ಕಡಿಮೆ ದುಡ್ಡು ಕೊಡ್ತಾ ಇರೋದು ಒಂದು ಕೆರಳಿ ಪಂಚಾಯತ್ ವಿಧಾನಸಭೆ ಮೈವಾಡ ಪಂಚಾಯತ್ ಒಂದು ಬೇರೆಯಿಂದ ತೋಡೂರು ಪಂಚಾಯತ್. ಈಗ ಗ್ರಾಮ ಪಂಚಾಯತಿ ಕಾಮಗಾರಿಗಳ ಏನಿದೆ ಆಯಿತು. ಈಗ ತಾಲೂಕಾ ಪಂಚಾಯತಿಂದ ತೋಡೂರಿನಲ್ಲಿ ಏನೆಲ್ಲ ಒತ್ತುಗಳಾಗಿದ್ದಾವೆ ಅಂತ ನಾವು ಹೇಳಿದ 5 ವರ್ಷದಿಂದ ಸಭೆಗಳಲ್ಲಿ ಓದಿರಬೇಕು ಅಂತ ಹೇಳ್ತೀವಿ. ಇಲ್ಲಿ ಅಲ್ಲಿ ಹೋಗಲು ಇಷ್ಟದ ಪ್ರಕಾರ ಇದು ತಾಲೂಕಾ ಪಂಚಾಯತ್ ಇದು ಫಸ್ಟು 15ನೇ ಹಣಕಾಸು. ಇದು ಎರಡು ಇದೆ. 15ನೇ ಹಣಕಾಸು ಬೇರೆ, ರಾಜ್ಯ ಹಣಕಾಸು ಬೇರೆ. 15ನೇ ಹಣಕಾಸು 85% ಅಂದರೆ ಗ್ರಾಮ ಪಂಚಾಯತಿಗೆ ಬರ್ತೀವಿ ಜಾಸ್ತಿ. ತಾಲೂಕಾ ಪಂಚಾಯತಿಗಳು 10% ಹಾಗಾಗಿ ಕಾಮಗಾರಿಗಳ ಸಂಖ್ಯೆ ಕಡಿಮೆ. 5% ಜಿಲ್ಲಾ ಪಂಚಾಯತಿ ಇರುತ್ತೆ. ಅದು ರೆಗ್ಯುಲರಿಟಿ ಇರುತ್ತೆ. ಈ ಪಂಚಾಯತಿ ಬಂತು ಇಲ್ಲದೆ ಹಾಗಾಗಿ 15ನೇ ಹಣಕಾಸು ಇದು 2000 ಸಾರ್ವಜನಿಕ ಶೌಚಾಲಯ ಪುನಶ್ಚೇತನ 2021ರಲ್ಲಿ 1,14,530 ಖರ್ಚಾಗಿದ್ದು ಅಡಿಜನಕೇರಿ ಸರ್ಕಾರಿ ಬಾಗಿಲುವರೆಗೆ 2020-21 48,651. ತೋಡೂರು ಕಾಲೋನಿಯಲ್ಲಿ ಗಣಪತಿ ಇಳುವರಿ ಘಟಕ ನಿರ್ಮಾಣ 21-22 ಸಾಲು 4,11,400
660. ಈ 3 ಕಾಮಗಾರಿಗಳು 15 ಹಣಕಾಸು ತಾಲೂಕಾ ಪಂಚಾಯತಿಯಿಂದ ಇನ್ನಾಗಿರೋದು 2020. ಈಗ ರಾಜ್ಯ ಹಣಕಾಸು ಕಾಮಗಾರಿ 2021ನೇ ಸಾಲಲ್ಲಿ ಪಾಲೇಕರ್ ವಾರ್ಡ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಠಡಿಗೆ ಟೈಲ್ಸ್ ಅಳವಡಿಕೆ 99,104. ಹಂಚಿನಮಕ್ಕಿ ಹಳ್ಳಕ್ಕೆ ಬಲ ಮತ್ತು ಎಡಕ್ಕೆ ರಕ್ಷಣಾ ಗೋಡೆ 99,570. ಸುಶೀಲಾ ಆಗಿರ್ಬಲಿಗೆ ಹಂಚಿನಮಕ್ಕಿ ಸೇತುವೆ ರಕ್ಷಣಾ ಗೋಡೆ 1,99,662. ಪುನರ್ವಸತಿ 4 ಆಗಿರ್ಬಲಿಗೆ ಮುಂದಿನ ಘಟ್ಟ 1,59,669. ಉಳಿದೇವರವಾಡ ಬ್ರಿಡ್ಜ್ ತನಕ ಚರಂಡಿ 98,502. ಆ ನಂತರದಲ್ಲಿ ಇದು 21-22ನೇ ಸಾಲಿಗೆ ಕಾಮಗಾರಿ ವಿವರ ತೋಡು 1, ತೋಡು 2 ಮತ್ತು ರ್ಯಾಕ್ ಅಳವಡಿಕೆ. ಇದೇ ವಾಸುದೇವಾಗಿರುವ ಮುಖ್ಯಸ್ಥರಿಗೆ ಕಾವ್ಯ ನಿರ್ಮಾಣ 4,46,000. ಗಣಪತಿ ಶಿಲ್ಪ ಹಾಗೆ ಮನೆಯಿಂದ ಕಾಂಗ್ರೆ 4,16,476. ತೋಡು 1 ಮತ್ತು ತೋಡು 2 ಅಂಗನವಾಡಿಗೆ ಜೋಕಾಲಿ ಮತ್ತು ಜಾರುಬಂಡಿ 49,974. ತೋಡು 1 ಮತ್ತು ತೋಡು 2 ಅಂಗನವಾಡಿಗೆ ಸ್ಮಾರ್ಟ್ ಬೋರ್ಡ್ ಮತ್ತು ವಾಟರ್ ಪ್ಯೂರಿಫೈಯರ್ ಇದು 97,600. ತೋಡು 1 ಮತ್ತು ತೋಡು 2 ಅಂಗನವಾಡಿ ಜಾರುಬಂಡಿ ಅಳವಡಿಕೆ 99,943. ತೋಡು ಪುನರ್ವಸತಿ ಅಂಗನವಾಡಿ 1 ಮತ್ತು ಅಂಗನವಾಡಿ 2 ಲರ್ನಿಂಗ್ ಹಾಲ್ ಉಪಕರಣ ಅಳವಡಿಕೆ 49,980. ತೋಡು ಪುನರ್ವಸತಿ ಅಂಗನವಾಡಿ 1 ಮತ್ತು 2 ಅಂಗನವಾಡಿ 2ಗೆ ಲರ್ನಿಂಗ್ ಹಾಲಿಗೆ ಪೇಂಟಿಂಗ್ 98,940. ತೋಡು ಪುನರ್ವಸತಿ 1 ಮತ್ತು ಅಂಗನವಾಡಿ 2ಗೆ ಫ್ಲೋರಿಂಗ್ 99,480. ಇನ್ನು 22-23ರಲ್ಲಿ ಪುನರ್ವಸತಿ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೆಲ ಮತ್ತು ಕಿತ್ತುವಾಗಿ ದುರಸ್ತಿ 2,99,973. ತೋಡು ಹಿರಿಯ ಪ್ರಾಥಮಿಕ ಶಾಲೆ ಅಡುಗೆ ಕೋಣೆ ಮೇಲ್ಚಾವಣಿ ದುರಸ್ತಿಗೆ ಮತ್ತು ಇತ್ಯ ಕಾಮಗಾರಿ 99,432. ಪುನರ್ವಸತಿ ಕೇಂದ್ರ ಗುಣಂತು ಮಾದರಿ ಶಾಲೆ ಅಡುಗೆ ಕೋಣೆ ದುರಸ್ತಿ 1,98,393. ದೇವರಾಜಗೌಡರವರಿಗೆ ಯಂತ್ರಚಾಲಿತ ತ್ರಿಚಕ್ರ ಪೂರೈಸಿದ್ದು 98,650. ಸಂಗಮ ದೇವಸ್ಥಾನ ಅಭಿವೃದ್ಧಿನ ಭಜನ್ಕೇರಿಗೆ ಅಳವಡಿಕೆ 1,26,295. ಇನ್ನು 23-24 ಪುನರ್ವಸತಿ ಕೇಂದ್ರದ ಒಟ್ಟು ಮಂಜು ಗೌಡ ಮನೆ ಹತ್ತಿರ ಕಾಲು ಸಂಖ್ಯೆ ಕಾನೂನುದಾರಿಗೆ ಫೇವರ್ 99,100. ಪುನರ್ವಸತಿ ಕೇಂದ್ರದಲ್ಲಿ ಪ್ರಾಥಮಿಕ ಆರೋಗ್ಯ ವಿಭಾಗಕ್ಕೆ ಫೇವರ್ ಅಳವಡಿಸುವುದು 2,49,368. ಹೊಸದಾಗಿ ಮಂಜೂರಾದ ಗ್ರಂಥಾಲಯ ನವೀಕರಣ 99,676. ಪುನರ್ವಸತಿ ಕೇಂದ್ರ ಕೇಂದ್ರ ಶತಮಾನೋತ್ಸವ ಶಾಲೆ ಕೃಷಿ ಅಳವಡಿಸಿ ಸಭಾಭವನಕ್ಕೆ ಸುಣ್ಣಬಣ್ಣ 4,99,314. ಪುನರ್ವಸತಿ ಕೇಂದ್ರ ಗ್ರಂಥಾಲಯ ವಿಕಲಚೇತನರಿಗಾಗಿ ವಿಕಲ ಸ್ನೇಹಿ ಶೌಚಾಲಯ ಹಾಗೂ ಲ್ಯಾಬ್ಸ್ 2,99,439. ಹೊಸದಾಗಿ ಮಂಜೂರಾದ ಗ್ರಂಥಾಲಯಕ್ಕೆ ಪುಸ್ತಕಗಳ ಲ್ಯಾಬ್ಸ್ ಮತ್ತು ಕಪಾಟು ಮುಂಬಾಗಿ ಶೀಟ್ 4,93,239. ಚಂದು ಕರಿಯಗೌಡ ಮನೆ ಹತ್ತಿರದಿಂದ ತಾಕುಗೌಡ ಮನೆ ಹತ್ತಿರದವರೆಗೆ ವಿದ್ಯುದೀಕರಣ 49,124. ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಳನುಡಿ ವಿಭಾಗದ ಮುಂದೆ ಇನ್ಲಾಕ್ ಅಳವಡಿಸುವುದು 1,99,892. ಪುನರ್ವಸತಿ ಕೇಂದ್ರದ ಪ್ರೌಢಶಾಲೆ ಕಂಪೌಂಡ್ ಗೋಡೆ ಪುನರ್ ನಿರ್ಮಾಣ 49,377. ಪುನರ್ವಸತಿ ಕೇಂದ್ರದಲ್ಲಿ ಜ್ಯೋತಿಗೌಡ ಮನೆ ಹತ್ತಿರದಿಂದ ಕಾಲುಗಳಿಗೆ ಮುಂಬೈದ ಭಾಗ ಫೇವರ್ಸು 99,976. ವೈದ್ಯಕೀಯ ಅಂಗನವಾಡಿ ಕೇಂದ್ರ ಕಂಪೌಂಡ್ ಗೋಡೆ ಮತ್ತು ಮುಂಭಾಗಕ್ಕೆ ಫೇವರ್ಸ್ ಅಳವಡಿಕೆ 1,49,790. ಶಿಶುಪಾಲನಾ ಕೇಂದ್ರ ಕಟ್ಟಡ ನವೀಕರಣ 1,49,562. ಪುನರ್ವಸತಿ ಪ್ರಯುಕ್ತ ಶಾಲೆ ಸಭಾಭವನಕ್ಕೆ ಶೀಟ್ ಅಳವಡಿಕೆ 1,99,760. ಇದು 24-25ನೇ ಸಾಲದಲ್ಲಿ ಪುನರ್ವಸತಿ ಕೇಂದ್ರ ಆರ್ಸಿ ನಂಬರ್ 1 ಅಂಗನವಾಡಿ ಕೇಂದ್ರಕ್ಕೆ ಚಾವಡಿಗೆ ಶೀಟ್ ಸುಣ್ಣಬಣ್ಣ ಇತರೆ ದುರಸ್ತಿ 1,99,726. ದೊಡ್ಡ ಬಾರವೇಡಿ ಕಡೆಗೋಡೆ 2,99,914. ಗ್ರಾಮ ಪಂಚಾಯತಿ ಗ್ರಂಥಾಲಯಕ್ಕೆ ಮ್ಯಾನೇಜ್ ಟೈಲ್ಸ್ ಗ್ರಂಥಾಲಯ ವಿಭಾಗ ಶೀಟ್ ಅಳವಡಿಕೆ ಕುರ್ಚಿಗಳ ಪೂರೈಕೆ 1,60,636. ಗ್ರಂಥಾಲಯ ನೆಲಕ್ಕೆ ಟೈಲ್ಸ್ ಅಳವಡಿಕೆ ಕುರ್ಚಿಗಳು ಪೂರೈಸುವುದು ಗೋವಿಂದರಾವ್ ಮಾಂದ್ರೇಕರಂತೆ 89,305. ಇದಕ್ಕೂ ಶಾಲಾ ಸಭಾಭವನಕ್ಕೆ ಶೀಟ್ ಅಳವಡಿಸುವ ಕುರ್ಚಿ ದುರಸ್ತಿ 2,99,904. ಗೋರಿವಾಸ ಸ್ಮಶಾನಕ್ಕೆ ಶವಾಗಾರ 1,49,880. ಇಷ್ಟು ತಾಲೂಕಾ ಪಂಚಾಯತಿನಾಗಿದ್ದು ಜಿಲ್ಲಾ ಪಂಚಾಯತಿನಾಗಿದ್ದು ಒಂದೇ ಕಾಮಗಾರಿ. ಪೂರ್ವಭಾವಿ ಮುಖ್ಯ ರಸ್ತೆಯಿಂದ ಭಜನ್ಕೇರಿ ಹೋಗುವ ರಸ್ತೆ ಸಿಗರೆ 4,50,000. ಈ ಎಲ್ಲ ಕಾಮಗಾರಿಗಳ ಫೈಲ್ಗಳು ತಾಲೂಕಾ ಪಂಚಾಯತಿ ಇರುತ್ತದೆ, ಗ್ರಾಮ ಪಂಚಾಯತಿ ಹೊಂದಿರುವುದಿಲ್ಲ. ಅದಕ್ಕಾಗಿ ಜನಗಳಿಗೆ ಮಾಹಿತಿಯಾಗಿ ತಿಳುವಳಿಕೆ ಆಗಲಿ ಅನ್ನೋ ಉದ್ದೇಶದಿಂದ ಈಗ ಮುಂದಿನ ದಿನಗಳಲ್ಲಿ ಪ್ರತಿ ಸಭೆಯಲ್ಲೂ ಏನೇನು ಕಾಮಗಾರಿಗಳು ಆಗಿದ್ದಾವೆ ಅನ್ನೋದನ್ನು ಗ್ರಾಮ ಪಂಚಾಯತಿ ಸಭೆಯಲ್ಲಿ ಓದಿ ಹೇಳಬೇಕು ಅಂತ ಗೊತ್ತಿರ್ತದೆ. ಸೊ ಇದಿಷ್ಟು ಕಾಮಗಾರಿಗಳಿಗೆ ಇಷ್ಟು ನಾವು ಪಂಚಾಯತಿಗೆ ಕೊಡ್ತೇವೆ. ಅದನ್ನು ಪಿ ಡಿ ಅವರು ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರು
ಪಂಚಾಯತಿಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ನಾನಲ್ಲ, ಅಲ್ಲಿ ಟೀಚರ್ಸ್ 3 ಶಾಲೆಗಳಲ್ಲಿ ಮಧ್ಯಾಹ್ನ ಬಿಸಿಯೂಟ ಮತ್ತು ಏನು ಸಮಗ್ರ ಶಿಕ್ಷಣದ ಸಭೆಯನ್ನು ಮಾಡಿದಾಗ 3 ಶಾಲೆ ಇರ್ಬೋದು, 1 ಶಾಲೆಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಅಲ್ಲಿ ಅವರು ಏನಿದೆ ಪಂಚಾಯತಿ ಕಾಮಗಾರಿಗಳು ಆಗಿದ್ದಾರೆ ಅಂತೇಳುವಂಥ ವಿಚಾರವನ್ನು ಹೇಳಿದ್ದಾರೆ. ಹಾಗಾಗಿ ಅದು ತಾಲೂಕು ಪಂಚಾಯತಿ ಮಾಡೋದಾದ್ರೂ ಇರ್ಬೋದು ಅಥವಾ ಗ್ರಾಮ ಪಂಚಾಯತಿ ಮಾಡೋದಾದ್ರೂ ಇರ್ಬೋದು, ಯಾವುದಿದ್ರು ಕೂಡ ಅದು ಪಂಚಾಯತಿಯಿಂದ ಆಗಿರುವ ಬೆಸ್ಟ್ ಕಾಮಗಾರಿಗಳು ಹೋಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನರೇಗಾ ಯೋಜನೆ 15ನೇ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಏನಾದರೂ ಚರ್ಚೆಗಳಿದೆ, ಪ್ರಶ್ನೆಗಳಿದೆ, ನಾವು ಕೇಳಬೇಕು. ಈ ಕಾಮಗಾರಿಗಳು ಅದನ್ನು ಸಭೆ ಎರಡನೇದಾಗಿ ನಾವು ಲಾಸ್ಟ್ ಟೈಮ್ ಯಾವುದೇ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಯಾವುದೇ ಪಂಚಾಯತಿಯ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವುದೇ ಕಾಮಗಾರಿಗಳಿಗೂ ಕೂಡ ಕಾಮಗಾರಿಗಳೇ ಕಡ್ಡಾಯವಾಗಿ ನಾಮಕರಣ ಮಾಡಬೇಕು. ಎಲ್ಲೆಲ್ಲಿ ನಾವು ನಾಮಕರಣ ಕಾಣಲಿಲ್ವೋ ಎಲ್ಲ ರಿಕವರಿ ಆಗ್ತದೆ. ಯಾಕೆ ಅಂತಂದರೆ ಅಧ್ಯಕ್ಷರ ಸತ್ಯ ಗ್ರಾಮ ಪಂಚಾಯತಿಗೆ ಬರೋದು ದುಡ್ಡು ಕಡಿಮೆ ಇರ್ತದೆ. ಜನರ ಅಭಿಪ್ರಾಯ ಏನಿರ್ತದೆ, ಇವತ್ತು ನನ್ನ ಏರಿಯಾಕ್ಕೆ ರಸ್ತೆ ಆಗಬೇಕು ಅಂತ ಹೇಳ್ತಾರೆ, ಅಷ್ಟು ದುಡ್ಡು ಗ್ರಾಮ ಪಂಚಾಯತಿಗೆ ಇರೋದಿಲ್ಲ. ಅರ್ಥಾಯ್ತು? ಅದಕ್ಕೆ ನಾನು ಹೇಳಿದ್ದಲ್ಲ, ಇಡೀ ಕರ್ನಾಟಕದಲ್ಲಿ ಕಡಿಮೆ ಹೋಗ್ತಾ ಇರೋದು ಈಗ 3ನೇ ಸಂಖ್ಯೆ. ಹಾಗೆ ಜನರ ಮನೋಭಾವ ಏನಿದೆ ನಿಮ್ಮದು ತಪ್ಪಲ್ಲ, ಅಷ್ಟು ಆಗಬೇಕು ಅಂತ ಹೇಳ್ತಾರೆ. ಕೆಲವು ನಿಯಮಗಳಿರ್ತದೆ, ನಿಯಮಗಳ ಪ್ರಕಾರವಾಗಿ ಅದನ್ನು ಮಾಡಬೇಕು. ಹಾಗಾಗಿ ಯಾರೇ ಕಾಮಗಾರಿಗಳನ್ನು ಮಾಡಿದ್ರೆ ಕಡ್ಡಾಯವಾಗಿ ನಾಮಕರಣ ಆಗಲೇಬೇಕು. ಯಾಕೆ ನಾಮಕರಣ ಆಗಬೇಕು? ಆ ಯೋಜನೆ ಯಾರಿಗೆ ಬಂತು, ಅಂದಾಜು ವೆಚ್ಚ ಖರ್ಚು ಎಷ್ಟು? ಯಾಕಂದರೆ ಎಷ್ಟೋ ಜನ ಪ್ರಶ್ನೆ ಮಾಡ್ತಾರೆ, ಇದು ಅಂದಾಜು ವೆಚ್ಚ 4 ಲಕ್ಷ ಆಗ್ತಿತ್ತು, ಖರ್ಚಾಗಿ 2 ಲಕ್ಷ ಆಗ್ತದೆ. ಅಂದಾಜು ವೆಚ್ಚ ಬೇರೆ, ಖರ್ಚು ಬೇರೆ. ಅಂದಾಜು ವೆಚ್ಚ ಅಂತಂದ್ರೆ ಇಷ್ಟು ಬೇಕಾಗ್ಬೋದು, ಅಂದಾಜು ಸಿಗೋದು. ಖರ್ಚು ಅಂತಂದರೆ ಮಾಡಿದ ನಂತರ ಇಂಜಿನಿಯರ್ ಲೆಕ್ಕಾಚಾರ ಮಾಡ್ತಿರ್ತಾರೆ, ಕಡಿಮೆ ಆಗಿದೆ. ಗೊತ್ತಾಯ್ತಾ? ಹಾಗಾಗಿ ಅಂದಾಜು ವೆಚ್ಚ ಬೇರೆ ಮತ್ತು ಖರ್ಚು ಬೇರೆ. ಯಾಕಂದ್ರೆ ನಮ್ಮ ವಸತಿ ಮನೆಗೆ ಕೆಲವು ಕೇಳ್ತಾರೆ, ಅಂದಾಜು ವೆಚ್ಚ 2,50,000, 2,20,000 ಅಂತ ಇತ್ತು. ಬಟ್ ಪಂಚಾಯತಿ ಕೊಡೋದೆಷ್ಟು? SC ST ಅವರಿಗೆ 1.5 ಲಕ್ಷ, ಇತರೆ ವರ್ಗದವರಿಗಿದ್ದರೆ ಇತರೆ ವರ್ಗದವರಿಗಿದ್ದರೆ 1,20,000. ಆದರೆ ಜನರ ಮನೋಭಾವ ಏನಿದೆ? ಜನರ ಮನೋಭಾವ ಏನಿದೆ ಅಂತಂದರೆ ಇಷ್ಟು ಸಲ 2 ಲಕ್ಷ ಹೇಳಲ್ಲ, 2,20,000 ಅಧ್ಯಕ್ಷ ಉಪಾಧ್ಯಕ್ಷರು ಪ್ರಶ್ನೆ ಮಾಡ್ತಾರೆ. ಬಟ್ ನಿಯಮ ಎನ್ನುವುದು ಆಗಿತ್ತು. ಹಿಂದೆಲ್ಲ ಜನಪತಿಗೆ ಏನಿತ್ತು? ಅಂದಾಜು ವೆಚ್ಚ 43,000 ಇತ್ತು. ಅದು ನಿಯಮದಲ್ಲಿ SC ST ಅವರಿಗೆ 43,000, ಇತರೆ ವರ್ಗದವರಿದ್ದರೆ 19,000 ಅಲ್ವಾ? ಸೊ ಆ ರೀತಿ ವ್ಯತ್ಯಾಸ ಬರಬಾರ್ದು ಅಂತೇಳಿ ಗ್ರಾಮ ಪಂಚಾಯತಿ ಕೆಲವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರು ಪಂಚಾಯತ್ ರಾಜ್ ಇಲಾಖೆಗೆ ಬರ್ತಂತ ಈಗ ಏಕರೂಪದಲ್ಲಿ ಅಂದಾಜು ವೆಚ್ಚ ಬರ್ತಾ ಇದೆ. 40 ಕೋಟಿ ಬೇರೆ ಇತರೆಯವರಿಗೆ. ಬಟ್ ಇದನ್ನು ಕೆಲವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ಪಂಚಾಯತ್ ರಾಜ್ ಇಲಾಖೆ ಗಮನಕ್ಕೆ ತಂದು ಈ ರೀತಿ ನಿರ್ವಹಣೆಯಾಗಿ ಬಂದಿರುವುದು. ಇನ್ನು ಎರಡನೇ ಇದೆ ಕ್ರಮಗೆ ಕ್ರಮ ಆಗಬೇಕು. ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಇವತ್ತಲ್ಲಿದೆ ಟೈಮ್ ಇದ್ದು ಇಲ್ಲ, ಒಂದು ತಿಂಗಳಾದ್ರೂ ಇಲ್ಲ. ಅದು ಯಾರು ಹೇಳಿದ್ರು? ನಾನು ಹೇಳ್ತೀನಿ. ಇಲ್ಲ, ನಾನು ಹೇಳ್ತೀನಿ ಅಲ್ವಾ? ನಿಮ್ಮ ಇದು ಈಗ ನಾವು ADP ಮಾಡೋದಾದ್ರೆ ಎಲ್ಲ ತಾಲೂಕು ಆಫೀಸರ್ ಗಮನದಲ್ಲೇ ಮಾಡಬೇಕು. ಯಾಕೆಂದರೆ ಡೇಟ್ ಅವ್ರಿಗೆ ಮೀಟಿಂಗ್ ಉಳಿಸ್ತದೆ. ಅವರು ದಾವಣಗೆರೆ ಮಾಡಿದೆ, ನಮ್ದು ಮಾಡಿದಾಗನೇ ಆಜಾಳೆ ಮಾಡಿದ್ರು. ಯಾವ ಬರಲಿಲ್ಲ. ಕೋಡೂರು ಪಂಚಾಯತಿನೇ ಫಸ್ಟ್ ಪ್ರಯತ್ನ ಮಾಡಿದ್ವಿ ನಾವು. ಇಡೀ ತಾಲೂಕಲ್ಲಿ ಕೋಡೂರು ಪಂಚಾಯತ್ ಊಟ ಎಲ್ಲ ಮಾಡ್ತಿದ್ದೆ ಆಫೀಸರ್ಗೆಲ್ಲ ಹೇಳಿ. ಅದು ಫಸ್ಟ್ ಹೋಗ್ಲಿಕ್ಕೆ ಆಗ್ತದೆ ಹೇಳಿ 1 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಆ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರೆ ನೀವು ನಿಮ್ಮನ್ನೇ ಕಲ್ತ್ಕೊಂಡು ಉಳಿದೋರು ಪ್ರಯತ್ನ ಮಾಡಿದ್ರು, ಧಾರವಾಡ ಮಾಡಿದ್ರು, ಮಾದರಿ ಮಾಡಿದ್ರು, ಪಂಚಾಯತಿ. ಬಟ್ ಅದು ಏನಿದೆ ಕನೆಕ್ಟಿವಿಟಿ ಇರಬೇಕು. ತಪ್ಪು ಬಿಟ್ಟಿದೆ ಅದರ ಫಾಲೋ ಮಾಡ್ತಾರೆ. ಆ ಫಾಲೋ ಜವಾಬ್ದಾರಿ ಆಗ್ತೀವಿ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಆ
ಅವ್ರು ಸದಸ್ಯರು. ಸೊ ಅದನ್ನ ಮುಂದಿನ ದಿವಸಗಳಲ್ಲಿ ಆಗಲಿ ಅಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಅವ್ರ ಮಾಹಿತಿಯನ್ನು ಕೊಡಬೇಕು. ಈ ಮತ್ತೊಂದು ವಿಷಯ ಈಗ ಆಯ್ತಲ್ಲ, 2000ರಲ್ಲಿ NREG ಕೆಲಸ 2011-12 ಮಾಡಬಹುದು. ಎಷ್ಟು ತನಕ ಗ್ಯಾರಂಟಿ ಇರ್ತದೆ? ಸಿಮೆಂಟ್ನಲ್ಲಿ ಕಟ್ಟೋದು ಕಿರೆಕಲ್ಲ, ನಮ್ಗೆ ಅದು ಬೇಕೀಗ ಸ್ವಚ್ಛೀಕರಣ ಬೇಕು. ಯಾಕೆ ಕೇಳಿದ್ರೆ ನೀವು ಮನೆಗೆ 15 ವರ್ಷದ ಮೇಲೆ ಮನೆಗೆ ರಿಪ್ಲೇಸ್ಮೆಂಟಿಗೆ ಮತ್ತೆ ಮಾಡ್ಬೋದು ಹೇಳ್ತಾರೆ. ಇನ್ನೊಂದು ಅದು ಕಾಲುವೆ, ಎನಿ ಟೈಮ್ ನೀರು ಬರ್ತಾ ಹೋಗೋದು. ಈಗಿಲ್ಲ, ಅದೆಲ್ಲ ಕೊಚ್ಚಿ ಹೋಗ್ತಾ ಇದೆ. 2011-12ರಲ್ಲಿ ಸೆಂಟ್ರಲ್ ಸ್ಕೀಮ್ ಬರ್ಕೊಂಡು ಹೋಗಿದ್ದು ಸ್ಟೇಟಿಂದ. ಆ ಕಾಲುವೆಗೆ ಈಗ ಯಾವುದರಲ್ಲೂ ಎಮೌಂಟ್ ಕೊಡೋದಿಲ್ಲ ಅಲ್ಲ, ಗದ್ದೆಯಲ್ಲಿ ನೀರು ಮುಗ್ತಾ ಇದೆ. ಅದಕ್ಕೆ ಎನರ್ಜಿಯಲ್ಲಿ ಆ್ಯಡ್ ಮಾಡೋದು ಹೇಳಿದ್ರೆ ಇಲ್ಲ ಎನರ್ಜಿ ಮಾಡೋದಿಲ್ಲ ಹೇಳ್ತೀವಿ. ನಾನೀಗ ಓಡ್ಕೊಂಡು ಹೋಗ್ತಾ ಮಾಡ್ತೇನೆ ಎನರ್ಜಿ ಕಾಲು ತೆಗ್ದು. ನಮ್ಮ ಪ್ರಶ್ನೆ ಹೌದು, ವಿಚಾರ ಚರ್ಚೆ ಮತ್ತೆ ಇದು ಇಷ್ಟೆಲ್ಲ ಸಭೆ ಮಾಡೋದು ಯಾಕೆ ಹಾಗಾದ್ರೆ? 15 ವರ್ಷ ಆದರೂ ಅಷ್ಟೇ ರಿಪ್ಲೇಸ್ಮೆಂಟ್ ಮೇಂಟೆನೆನ್ಸ್ಗೆ ಏನು ಅಮೌಂಟ್ ಕೊಡುವುದಿಲ್ಲ ಹಾಗಾದ್ರೆ ಅದರ ಅರ್ಥ ಏನು? ಎಲ್ಲ ಬಿಟ್ಟು ಹೋಗಿದ್ದೆಲ್ಲ ಹಾಳು ಹೋಗೋದೇ ಅಲ್ಲ. ಇಲ್ಲ ನನಗೆ 50 ಮ್ಯಾನೇಜ್ಮೆಂಟ್ ಬಜೆಟ್ ಇದೆ ಒಂದು 50,000 ರೂಪಾಯಿ ನಾವು ಕಂಪ್ಲೀಟ್ ಹಾಕ್ಬೋದು. ನಾನೀಗ ಕೃಷಿ ಮಾಡ್ತಾ ಇದ್ದಿದ್ದನ್ನು ಕೃಷಿ ಮಾಡೋದಿಲ್ಲ ಪಾರ್ಟಿ ಇದೆ ಹೇಳಿದ್ರೆ ನನಗೆ ಅವಶ್ಯಕತೆ ಇಲ್ಲ. ಕೃಷಿ ಮಾಡಬೇಕಿದ್ರೆ ಈಗ ನಾನು ಗದ್ದೆ ಕೃಷಿ ಮಾಡಬೇಕಿದ್ರೆ ನೀರು ಹಳಕ್ ಬಿಟ್ಟಿದೆ, ಹಳಕ್ಕೆ ಬಿಟ್ಟಿದೆ ಅಂದ್ರೆ ಓಡ್ಕೊಂಡು ಹೇಗೆ ಬರ್ತದೆ ಹೇಳಿ. ಈ ಸಲ ನೀರು ಇದ್ದಿತ್ತಲ್ಲ, ಕ್ಲೀನ್ ಮಾಡಾದ್ಮೇಲೆ ಯಾರು ನೀರು ಬಿಟ್ಟಾಗ್ತದೆ, ಎಲ್ಲ ನೀರು ಗದ್ದೆಗೆ ಅಲ್ಲಿ ಹೋಗಿ ಬೈಸ್ಕೊಂಡು ಬಂದು ಕಡೆ ಇದು ಮಣ್ಣು ಹಾಕಿ ಕಟ್ಕೊಂಡು ಬಂದಿದ್ದೇವೆ ಅಂತ ಪರಿಸ್ಥಿತಿ ಬರ್ತದೆ. ಈ ಗಿಡ ಬಂದರೆ ಅದು ಬೇರೆ ಯಾರಿಗೆ ಹೋಗ್ತದೆ ಬಿಟ್ಟು ಬಿಟ್ಟು. ಅದಕ್ಕೆಲ್ಲ ನಮ್ಗೆ ಏನಾದ್ರು ಮೇಂಟೆನೆನ್ಸ್ ಕೊಡಿಯಲ್ಲ. ಪಾಕೆಟ್ ಹಾಕೊಂಡು ಪೆಟ್ರೋಲ್ ಹೊಡಿದ್ದೇನೆ, ಹೆಚ್ಚು ಅಮೌಂಟ್ ಕೊಡೋದು ಬೇಡ. 10 ಲಕ್ಷ ಕೆಲಸಕ್ಕೆ 1 ಲಕ್ಷ ರೂಪಾಯಿ ಕೊಡಿ. ಯಾವ ಇಂಜಿನಿಯರು? ಪೂರ್ತಿ ಹಾಳಾಗಿಲ್ಲ. ಈಗ ಚಿರೆಕಲ್ಲಲ್ಲಿ ಗ್ಯಾಪ್ ಆಗ್ತದಲ್ಲ, ಕೆಳಗಿನ ಕಾಂಕ್ರೀಟ್ ಹೋಗಿದೆ, ಗ್ಯಾಪ್ ಹೊಡೆದು ನೀರು ಗದ್ದೆಗೆ ಹೋಗ್ತಾ ಇದೆ. ಅದು ಭತ್ತ ಗೋಡೆಗೆ ಒಂದೇ ಸಿಂಗಲ್ ಕಟ್ಟಿದಲ್ಲ, 1.5 ಅಡಿ ಕಟ್ಟಿದೆ, ಅಷ್ಟೇ ನೀರು ಬರ್ತದೆ ಅದಕ್ಕೆ. ಈಗ ಇದಕ್ಕೆ ಈಗ ನಾನು 10 ವರ್ಷ ಆಯ್ತು ಹೇಳಿಕ್ಕೆ, ನೀವು ಕೂತಿರ್ಬೇಕಲ್ಲ. ಅದು ಈಗ ಹೇಳಿದ್ನ ನಾನು ಕೆಲವೊಂದಷ್ಟು ಇಲ್ಲೇ ನಾವು ಚರ್ಚೆ ಮಾಡೋದು. ಅಂಥ ಕಾಮಗಾರಿಗಳಿದ್ದಾರೆ, ಅಂಥ ಕಾಮಗಾರಿಗಳನ್ನು ಪಟ್ಟಿಯನ್ನು ಮಾಡಿ ಗೊತ್ತಾಯ್ತಾ, ಪಟ್ಟಿಯನ್ನು ಮಾಡಿಕೊಂಡು ಪೇರ್ ಬರಬೇಕು ಅಂತ ತಾಲೂಕು ಪಂಚಾಯತ್ ಯಾಕೆ ಕೊಡಬೇಕು ಅಲ್ಲ, ಆ ರೀತಿ ಒಂದು ಪಟ್ಟಿಯನ್ನು ಮಾಡಿ ತಾಲೂಕು ಪಂಚಾಯತ್ಗೆ ಸಲ್ಲಿಸುವಂಥದ್ದು ಮಾಡಿ ಒಂದು ಜಿಲ್ಲಾ ಪಂಚಾಯತ್ಗೆ ಸಲ್ಲಿಸಬೇಕು. ಯಾಕಂದರೆ ಈ ವಿಚಾರ ನಿಮ್ಮಂಥ ಪ್ರಜ್ಞಾವಂತ ಸದಸ್ಯರಿಂದ ಬಂದಿಲ್ಲ. ಯಾಕಂದರೆ ಯಾವುದೇ ಪಂಚಾಯತ್ ರಾಜ್ ಕಾನೂನು ಇಲಾಖೆ ನಿಯಮಗಳನ್ನು ಜಾರಿ ಮಾಡಬೇಕಂದ್ರೆ ಅದು ಸಾಧ್ಯವಾದಷ್ಟು ಕಾಲಾವಧಿ ಬರಬೇಕು. ಯಾಕಂದರೆ ಕೆಲವು ಇವತ್ತು ನೀವು ನಿಮ್ಮಿಂದಲೇ ವಿಚಾರ ಮಾಡಿ ಕಟ್ಟೋದಕ್ಕೆ 5 ಲಕ್ಷ ಕೊಟ್ಟು ದುರಸ್ತಿ ಮಾಡಿದ್ರು ಮೇಲೆ ತೋಟದಲ್ಲಿ ಯಾವ ಅಂಗನವಾಡಿಗೆ ಓದಲಿಲ್ಲ ಅಲ್ಲ. ಅಲ್ಲಿ ಆ ಕುರ್ಚಿನೋ ಈ ಕುರ್ಚಿನೋ ಈಗ ಒಂದು ಬಂದಾಗ ಮತ್ತೊಂದು ಹೆಂಗ್ ಮಾಡಿ ಬರ್ತದೆ. ಹಾಗಿದ್ರೆ ನಮ್ದು ಮಾತ್ರ ನೀವು ಇಲ್ಲ ಅದು 20 ವರ್ಷ ಆಗ್ಬೇಕು 8 ವರ್ಷ ಆಗು ಹೇಳ್ತಾ ಇದ್ದಾರಲ್ಲ. ಈಗ ಶ್ರೀಮಣ್ಣವರು ನಿನ್ನೆ ಕಳೆದರು, ಇನ್ನು ಮತ್ತೆ ಕಳಿಸಿದ್ರು, ಮತ್ತೆ ಇನ್ನು ಕಳೆದರು, ಮತ್ತೆ ಯಾಕೆ ಕೇಳೋದಿಲ್ಲ? ಕೇಂದ್ರ ಸರ್ಕಾರ ಅಂದ್ರೆ ನಮ್ದೇ ಅಲ್ಲ, ನಾವೇ ಮಾಡೋ ಸರ್ಕಾರ ಅಲ್ಲ ಅದು. ಅದ್ಯಾಕೆ ಕೇಳೋದಿಲ್ಲ ಸರ್ಕಾರ? ಈ ಸಣ್ಣವ್ರು ಮಾತ್ರ ಕೇಳ್ತಾರೆ. ಸತ್ಯ ಇದೆ, ಇದನ್ನೇ ನಮ್ಮದಿಲ್ಲ. ನಾನೀಗ ಕ್ರಿಯಾಜನ ಗಾಡಿ ಮಾಡ್ತೇನೆ, ಓಡ್ಕೊಂಡು ಮತ್ತೆ ಒತ್ತಡ ಮಾಡ್ತೇನೆ, ನಾನು ಕಾಂಕ್ರೀಟ್ ಮಾಡ್ತೇನೆ. ಸರಿ, ಈಗ ನೀವು ಅಲ್ಲಿ ಬಿಸ್ತೆ ಹೋಗ್ಬೇಕಿದ್ದೆ, ಹಂಗೆ ಆಗ್ಬೇಕು ಹೇಳಿದೆ, ಹಂಗಿದೆ ನಾನು ಹೊಡೆದಾಗ್ತೇನೆ, ನಾನೇ ಹೊಡಿತೇನೆ. ಇಲ್ಲ ಅಂದ್ರೆ ಈಗ ಹೊಡಿಲಿ, ಅದು ಹಂಗೆ ಇದೆ, ನೀರು ಬರ್ತೇನೆ.
ನಾವು ಓಟ್ ಹಾಕ್ತೇನೆ ಮತ್ತು ಏನಾದ್ರು ಮತ್ತೆ ಮಾಡ್ತೇನೆ. ಯಾಕೆ ಮಾಡೋದಿಲ್ಲ ಹೇಳ್ತೀರಿ ನೀವು? 14 ವರ್ಷ ಆದರೂ ಯಾಕೆ ಮಾಡೋದಿಲ್ಲ ಹೇಳ್ತೀರಿ? ಸರಿ, ಈಗ ಇಲ್ಲಿರುವಂಥ ಕ್ರಿಶ್ಚಿಯನ್ರಿಗೆ ನಮ್ಮ ಕೂತಿಲ್ಲ, ಬಟ್ ನೀವೊಂದು ಸಾರ್ವತ್ರಿಕವಾಗಿ ವಿಚಾರ ಒಪ್ಕೊಳ್ಳೋದು. ಬಟ್ ಅದೇ ರೀತಿಯಲ್ಲಿ ನಾವು ಅದನ್ನ ಮನವರಿಕೆ ಅಥವಾ ಒಂದು ಮಾರ್ಗದರ್ಶನಕ್ಕೆ ಈಗ ನಾವು ಜಿಲ್ಲಾ ಪಂಚಾಯತ್ ಬಂದ್ರೆ ಇವರಿಗೆ PRD ಬಂದವರು ಯಾರು ಬರ್ತಾರೆ ನೋಡ್ಲಿಕ್ಕೆ? ತಮ್ಗೆ ತಾವು ಮಾಡಿದಲ್ಲ, ತಮ್ಗೆ ಅವಶ್ಯಕತೆ ಇಲ್ಲ, ಹೇಳಿ ವಾಪಸ್ ನಿಮ್ಮೆಲ್ಲ ಬರ್ದು ಬಿಡ್ತಾರೆ ಅವರು. ಅಲ್ಲಿ ಬರುವಂಥದ್ದಲ್ಲ, ಹಾ? ಅದಕ್ಕಾಗಿ ಹೇಳುವಂಥದ್ದು. ಹಾ? ಅದನ್ನೇ ನಾವು ಹೇಳ್ತಾ ನಮಗೆ ಮೇಲೆ ಮಾರ್ಗದರ್ಶನ ಅನ್ನೋದು ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್, ಅಲ್ಲಿ ನಾವು ಒಪ್ಕೊಳ್ಳೋದು ಒಂದು, ಅಲ್ಲಿಂದ ಬಂದದ್ದು ಸಂಬಂಧಪಟ್ಟಂಥದ್ದು ಅಲ್ಲೋ. ಎರಡನೇ ಅಂತಂದರೆ ಹಿಂದೆ ತಾಲೂಕಾ ಪಂಚಾಯತ್ ಮೀಟಿಂಗ್ ಆದಾಗ 1/5 ಪಂಚಾಯತ್ ಅಧ್ಯಕ್ಷರು ಪ್ರತಿನಿಧಿ ತಾಲೂಕಾ ಪಂಚಾಯತ್ ಮೀಟಿಂಗ್ ಹೋಗ್ತಿದ್ರು. ಈಗ ಸದ್ಯದ ಮಟ್ಟಿಗೆ ಅದಿಲ್ಲ. ಅದಕ್ಕೆ ನಾನು ಒಂದು ಲೀಸ್ಟಲ್ಲಿ ತೋರಿಸಿದ್ದೇವೆ ಅಂತ ಆಡಳಿತಾಧಿಕಾರಿಗಳು ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಕಳಿಸ್ಬೇಕು ಅಂತ ಹೇಳಿ ಕೆಲವೊಂದು. ಆವಾಗ ಹೋದಾಗ ಇದೊಂದು ಪ್ರತಿನಿಧಿಗೆ ಮಾತಾಡಲಿಕ್ಕೆ ಒಂದು ಶಕ್ತಿ ಬರ್ತದೆ. ಬಟ್ ಏನೇ ಇದ್ದರೂ ಕೂಡ ಈ ರೀತಿಯಾಗಿ ಒಂದು ಮಾರ್ಗದರ್ಶನಕ್ಕಾಗಿ ಬರೆಯೋದು ಮುಗಿತಾ. ನಾವು ಇಷ್ಟಕ್ಕೆ ಮೇಲೆ ಚರ್ಚೆ ಮಾಡುವಂಥದ್ದು. ನೀವು ಕಾಲದಲ್ಲಿ ಅಲ್ಲಿ ನಾವು ಬರೀತೀವಿ ನಮ್ಮ ನನ್ನ ಪ್ರಕಾರ ನಾನು ಒಂದು ಲೆಟರ್ ಕೊಡ್ತೇನೆ. ಓಕೆ, ಫೋಟೋ ಹಾಕಿ. ಇಲ್ಲ ಒಂದು ನಿಮಿಷ ಚಂಚಲ್, ಇದು ನೀವು ಹೇಳಿರುವಂಥದ್ದು ಎಲ್ಲ ನಮ್ಮ ಪಂಚಾಯತ್ ಹೋಗ್ಬೇಕು. ನಿಮ್ಮ ಹಾಗೆ ಉಳಿದ ತಾಲೂಕಿನ ಪಂಚಾಯತ್ಗಳು ಹೋಗ್ಬೇಕು. ನೀವು ಪ್ರಜ್ಞಾವಂತರಿದ್ದೀರಿ, ಇವರು ಕೋರ್ಟ್ ಪಂಚಾಯತ್ ಪ್ರಜ್ಞಾವಂತರಲ್ಲ. ನಿಮ್ಮ ಒಂದು ಪಂಚಾಯತ್ ಹೋದರೆ ಅಲ್ಲಿ ಗೊತ್ತಾಗೋದು. ಹಾಂ, ಅಲ್ಲ ಅದನ್ನ ಕಾಯಿಲೆಯನ್ನು ತಗೊಳ್ಳಿ, ನಾವು ತರಾವು ತಗೊಳ್ತೇವೆ. ಈ ಪ್ರಕ್ರಿಯೆ ಎಲ್ಲರಿಗೂ ಹೋಗುದು. ಈ ರೀತಿ ಅಂಗನವಾಡಿ ಶಾಲೆಗಳಿಗೆ ಪುನಶ್ಚೇತನ ಬರ್ತಾ ಇದೆ. ನರೇಗಾ ಯೋಜನೆ ಅಂತ ಇದ್ರ ಯೋಜನೆಯಲ್ಲಿ ಕಾಮಗಾರಿ 12-15 ವರ್ಷ ಆಗಿದೆ. ಅದಕ್ಕೆ ಬಾಲಿಕಾ ಅವಧಿ ಅಥವಾ ಜೀವಿತಾವಧಿ ಅದನ್ನು ಇದು ಮಾಡೋದು ಬೇರೆ ಇಂಜಿನಿಯರ್ಸ್ ಅವ್ರಿಗೆ ಮಾರ್ಗದರ್ಶನವನ್ನು ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹೋಗಬೇಕಾಗಿದೆ. ಬಟ್ ಅದು ನಿಮ್ಮಿಂದ ಒಂದು ರಿಕ್ವೆಸ್ಟೇಷನ್ ಹೋಗುದು. ನಾವು ಅದನ್ನು ತಗೊಳ್ತೀವಿ, ನಿಮ್ಮ ಸಾಮಾನ್ಯದಲ್ಲಿ ಮುಂದುವರಿತೀವಿ ಸರ್. ಕ್ಲಿಯರ? ಓಕೆ, ಮತ್ತೇನಾಗಿದೆ ಅಷ್ಟು ನಾನು ಚಿಂತೆ ಮಾತಾಡ್ಕೊಂಡು ಒಂದು ದಿವಸ ಬೇಕು. ಅದಕ್ಕೆ ಅವರು ಮಾತಾಡ್ತಾರೆ ಹೌದು, ಪೇಮೆಂಟ್ ಆಗ್ತಾ ಇದೆ. ಬಟ್ ಏನು ಕೇಳಿದ್ರೆ ನಾವು ಸುಮಾರಷ್ಟು 44 ಮನೆಗಳಿಗೆ ಭೇಟಿ ಹೋದಾಗ ಅದೇ ಪ್ರಶ್ನೆ ಬರ್ತದೆ. ಬಟ್ ಪೇಮೆಂಟ್ ಇದೆಯಲ್ಲ, ಪೇಮೆಂಟ್ ಎಲ್ಲೂ ಹೋಗೋದಿಲ್ಲ, ಲೇಟ್ ಆಗ್ತದೆ. ಯಾಕೆ ಅಂತಂದ್ರೆ ನಮ್ಗೆ ಗೊತ್ತಿದೆ. ನೀವು ಲೇಟ್ ಆಗಿದ್ರೆ ಆಗ್ಬೋದ್ರಿ, 15 ದಿವಸದಲ್ಲಿ ಪರಿಹಾರ ಕೊಡ್ಬೇಕು. ಆಧಾರ್ ಕೊಡಿ ಅವರಿಗೆ. ಲೇಟ್ ಆದ್ರೆ ಎಷ್ಟು ಕೊಡ್ತೇವೆ, ಇಷ್ಟು ಕೊಡ್ತೇವೆ ಹೇಳ್ತೀವಿ. ನೀವು 300 ರೂಪಾಯಿಗೆ ಪರಿಹಾರ ಎಷ್ಟು ಕೊಡೋರಿ ಸರ್ಕಾರ? ಈಗ ನೀವು ಲಿಂಗ ಭೇದ ಇಲ್ಲ ಹೇಳ್ತೀರಿ. ಗೌಡಿನೂ ಮಾಸ್ಟರ್ ಮಾಡಬೇಕು, ಸೆಂಟ್ರಿಂಗ್ ಮಾಡಬೇಕು, ಅದು ಮಾಡಬೇಕು. ಅವರಿಗೂ 382 ರೂಪಾಯಿ, ಲೇಡೀಸ್ಗೂ 350. ಯಾವ ಲೆಕ್ಕದಲ್ಲಿ ಹೇಳ್ತೀರಿ ನೀವು? ಪ್ರೈಮ್ ಮಿನಿಸ್ಟರ್ ಒಂದೇ, ಇವರಿಗೆ ನಮ್ಮ ರಾಷ್ಟ್ರಪತಿಗೆ ಒಂದೇ ಪೇಮೆಂಟ್ ಇದೆ, ಮಿನಿಸ್ಟರ್ ಒಂದೇ, MLA ಒಂದೇ ಇದೆ. ಅಲ್ಲ, ನೀವು ವಿಭಜನೆ ಮಾಡ್ಬೇಕಲ್ಲ. ಅದನ್ನ ಮ್ಯಾಲಂತಕ್ಕೆ ಧ್ವನಿಯಾಗಿ ತರಿಸುವುದು ಈಗ ಶಿಕ್ಷಕ ಒಬ್ಬರೇ ಹೇಳಿದ್ದಾರೆ. ಈಗ ನಮ್ದು ಈ ಒಂದು ಕೆಲಸ ನಡೀತಾ ಇದೆ, ಈಗ ಕೊಂಕಣ ಎಲ್ಲ ಮಾಡಬೇಕು. ಯಾವ ಕೆಲಸ ಕಲಿಸಲಿಕ್ಕಿಲ್ಲ ನಿಮ್ದ ಸರ್ಕಾರದ ಆದೇಶ ಹಾಳಾಗ್ತದೆ. ಈ ಕಾಂಕ್ರೀಟ್ ಸೆಂಟ್ರಿಂಗ್ ಮಾಡೋ ಲೇಡೀಸ್ ಮಾಡ್ತಾರೆ, ಕಾಂಕ್ರೀಟ್ ಹಾಕೋ ಲೇಡೀಸ್ ಮಾಡ್ತಾರೆ. ಈಗ ಯಾವ ಲೆಕ್ಕ ಹೇಳಿ? ಮತ್ತೆ ಹೆಣ್ಣು ಗಂಡು ಹೇಳೋದು ಯಾಕಾಯ್ತು? ಇಲ್ಲ ಗಂಡು ಹೇಳ್ಕೊಂಡು ಇದು ಡಿಕ್ಲೇರ್ ಮಾಡಬೇಡಿ ಹೆಣ್ಣಿಗೆಲ್ಲ. ಹೆಣ್ಣು ಗಂಡು ಹೇಳೋದು ಯಾಕಾಯ್ತು ಅಂತಂದ್ರೆ ಹಂಗಲ್ರಿ. ಹೆಣ್ಣು ಗಂಡು ಹೇಳೋದು ತಾರತಮ್ಯ ಇಲ್ಲ ಹೇಳ್ತಾರೆ. ಮಹಿಳೆ ಹೇಳೋದು ಈಗ ಇಲೆಕ್ಷನ್ದಲ್ಲೂ ಹಾಗೆ, ಅಲ್ಲಿ ಮಹಿಳಾ ಆಯ್ಕೆ ಮಾಡ್ತಾರೆ ಸೀಟು ರಿಸರ್ವೇಶನ್ ಕಡೆಗೆ. ಮತ್ತೆ ಅಲ್ಲಿ ಯಾರು ನಿಲ್ಬಹುದು, ಮಹಿಳೆಯರು. ಇದು ಯಾವ ಲೆಕ್ಕ? ಮಹಿಳೆ ಸ್ಪೆಷಲ್ ಕೊಟ್ಟ ಮಹಿಳೆಯರು ನಿಲ್ಬಹುದು, ಜೆಂಟ್ಸು ನಿಲ್ಬಹುದು. ಸಾಮಾನ್ಯ ಆಯ್ಕೆ ಮಾಡ್ತಾರೆ. ಇವ್ರಿಗೆ ಹುಚ್ಚಿಡಿದಿದೆ ಇಲೆಕ್ಷನ್ ಅವರಿಗೆ ಮಾಡೋರಿಗೆ. ಓಟ್ ಎಷ್ಟು ಮಹಿಳೆ ಸಾಮಾನ್ಯದಲ್ಲಿ ಅವರು ವಿನ್ ಆದ್ರು. ಅಲ್ಲ, ಕುಡ್ಕೊಂಡು ಪ್ರಶ್ನೆ ಅಲ್ಲ. ಅಲ್ಲ, ಒಂದು ಲೆಕ್ಕ ಬೇಕಲ್ಲ ಅದಕ್ಕೆ. ಯಾವ ಮಾನದಂಡ ಮಾಡ್ತಾರೆ ಹೇಳ್ಬೇಕಲ್ಲ ನಮ್ಗೆ. ಹಾಗಾಗುದಿಲ್ಲ. ಈ ಮಹಿಳೆ ಆಡ್ಕೊಳ್ಳಿ ಎಷ್ಟು ಕೊಟ್ಟರೆ ನೀವು 30%. ಹಾಗೆ ಸಾಮಾನ್ಯಕ್ಕೂ ಮಹಿಳೆಯಲ್ಲಿ 20 ಕೊಟ್ರಿ, ನಮಗೂ ಕೊಡಿ ಮಹಿಳೆಯಲ್ಲಿ.
ಮಹಿಳೆಯರು ಕನಿಷ್ಠ 30 ಇರಲೇಬೇಕು. ಆಯ್ತು ಕನಿಷ್ಠ 30 ಆಯ್ತು ಕನಿಷ್ಠ 30 ಬರ್ತದೆ ಸರ್. ಆಯ್ತು ಸಾಮಾನ್ಯ ಕೊಟ್ರಿ ಕನಿಷ್ಠ ಕೊಟ್ಟಿದ್ದು ಕನಿಷ್ಠ ಜಾಸ್ತಿ ಆಗಬಾರ್ದಲ್ಲ, ಕನಿಷ್ಠ ಕೊಟ್ಟಿದ್ದು ಕನಿಷ್ಠ ಅಂದ್ರೆ ಈಗ ಅದೇ ಪರಿಸ್ಥಿತಿ ನಮ್ಮ ಪಂಚಾಯತ್ ಆಗಿದೆ. ಈಗ ಮುಂದಿನ ಸಲ ಅದೇ ಆಗ್ತದೆ. ಎಲ್ಲ ಲೇಡೀಸೇ ಒಬ್ಬರು ಜಾಸ್ತಿ ಬರ್ತಾನೆ. ಇದು ಯಾವ ಲೆಕ್ಕ? ಕನಿಷ್ಠ ಆಗ್ಬಹುದು. ವಿಧಾನಸಭೆಯಲ್ಲಿ ಮತ್ತೆ ಲೋಕಸಭೆಯಲ್ಲಿ ಯಾಕೆ ಕನಿಷ್ಠ ಮತ್ತೆ ಗರಿಷ್ಠ ಯಾಕೆ ಮಾಡ್ಕೊಳ್ಳಿಲ್ಲ? ಒಂದು ವ್ಯವಸ್ಥೆಯಲ್ಲಿ ನಾವು ಈ ಕಡೆ ಮಾತಾಡ್ತೇವೆ, ನಿಯಮವನ್ನು ಒಟ್ಟಾರೆ ಪಾಲನೆ ಮಾಡೋದೇ ಕನಿಷ್ಠ ಹೌದ್ರಿ. ಒಪ್ಕೊಳ್ಳೇಬೇಕಾಗ್ತದೆ. ಈ ಉತ್ತರ ಭಾರತದ ಒಬ್ಬರು ಮಾಡ್ತಾರೆ ಹೇಳಿ ಮಂಡಲ ಆಯೋಗ ಆ ವಿಪಿಸಿನಿಂದಾಗೆ ತೆಗೆದಾಕ್ಬಿಟ್ರು ಸುದೇಶನ್ಗೆ. ಈ ಹಲ್ಲೆ ಮಾಡಿ ಆಗುದಿಲ್ಲ ಅಂದ್ರೆ ಇವರಿಗೆ ಈಗ ಸಣ್ಣ ಪುಟ್ಟ ಪಂಚಾಯತಿ ಅದು ಇದರಲ್ಲಿ ಮಹಿಳೆ ಅಲ್ಲ, ಮಹಿಳೆ ಮಾಡಿ 50% ಮಾಡಿ 50 ಜನ ಕುಡಿಯಲ್ಲ. ಕನಿಷ್ಠ ಬೇಡ, 50 ಆದ ಆಗಲಿ, ನಮ್ಗೇನಾಗುತ್ತಿದೆ? ಇವೆಲ್ಲ ಏನು ಅಂದ್ರೆ ಶಾಸನ ಸಭೆಗಳಲ್ಲಿ ಪಾಸ್ ಆಗಬೇಕು. ಅಲ್ಲಿ ನಾನು ಏನು ಔಪಚಾರಿಕವಾಗಿ ಮಾತಾಡ್ಕೊಳ್ಬೋದು ಒಂದು ಸೈಡ್, ಬಟ್ ಇವತ್ತು ನಿಮ್ಮ ಕನ್ಸರ್ನ್ ಮಾಡ್ತಾರೆ. ಅಲ್ಲಿರೋದು ದೊಡ್ಡ ಸರ್ಕಾರ, ಇಲ್ಲಿರೋದು ದೊಡ್ಡ ಸರ್ಕಾರ ಮತ್ತೆ ಓದಿಲ್ಲ. ಸರ್ಕಾರ, ಇಲ್ಲಿ ಚಿಕ್ಕ ಮಂಡ್ಯ ಮನುಷ್ಯರು ಹೇಳುದು ಒಬ್ಬರೇ, ಅವ್ರಿಗೆ 4 ಕಾಲು ನಮ್ಗೆ 2 ಕಾಲು, ಇದು ಲೆಕ್ಕ ಏನಿಲ್ಲ. ಸುದೇಶನ್ಗೆ ಮಾಡಿದವರು ಸರ್ಕಾರದವರಲ್ಲ. ಸೊ ಇಲ್ಲಿಂದ ನಿಮ್ಮಿಂದ ಏನಾದರೂ ಹೋಗಿ ಅಂತ ಜನಪ್ರತಿನಿಧಿಗಳಿಂದ ಅಲ್ಲಿಂದ ಅವ್ರಿಗೆ ಆಗುದಿಲ್ಲ ಇದು ಅಲ್ಲ, ಅವ್ರಿಗೆ ಅಲ್ಪಕರಿಗೆ ಆಗುದಿಲ್ಲ, ಆಯುರ್ವೇದರಿಗೆ ಇಲೆಕ್ಷನ್ಗೆ ಆಗುದಿಲ್ಲ. ಕತ್ತಿ ಹಿಡಿದು ಮನೆಯನ್ನ ಮಿಕ್ಸ್ ಮಾಡುವ ಅನುಭವ ಪುಸ್ತಕ ಓದ್ಕೊಂಡಂತ ನಮ್ಮಂತ MSc ಇದೆಲ್ಲ ಗೊತ್ತಾಗಲ್ಲ. ಪ್ರಾಕ್ಟಿಕಲ್ ನಾಲೆಜ್ ಇಂಪಾರ್ಟೆಂಟ್. ಪುಸ್ತಕ ಓದ್ಕೊಂಡು ಬರ್ತಾರೆ. ಹಾಗಾಗಿ ಈ ಪ್ರಕೃತಿ ಹೇಳ್ತೀರಿ. ನಿನ್ನೆ ನಂದು ಗಾಳಿ ಬಂದು ಒಂದು 300 ಕಲ್ಲಂಗಡಿ ಗಿಡ ಸತ್ತೋಯ್ತು. ಅದಕ್ಕೇನ್ ಮಾಡ್ತೀರಿ? ಪ್ರಕೃತಿ ಆಯ್ತು, ನಾವೇನ್ ಮಾಡ್ಲಿಕ್ಕಾಗ್ತದೆ? ಕಣ್ಣೀರು ಬಂತು. ಅಲ್ಲ, ಕೆಲವು ಪರ್ಸೆಂಟೇಜ್ ಅಲ್ಲಿ ನಿಮಗೆ ಪರಿಹಾರ ಕೊಡ್ತಾರೆ. 100%, 50% ಕೊಡಲ್ಲ. ಅದು ಪರ್ಸೆಂಟೇಜ್ 20%, 30% ಅಷ್ಟೇ. ಈ ಮತ್ತೆ ಗಾಳಿ ಬಂದೆಲ್ಲ ಹೋಗ್ತದೆ. ಅದೇ ಅದೆಲ್ಲ ಹೇಳುದು ಇವಕ್ಕೆಲ್ಲ. ಈಗ 15 ವರ್ಷ ಆಯ್ತು, ಅದಾಯ್ತು, ಇದಾಯ್ತು, ಅದೇನು ಏನಿದೆ, ಮಾವಿದೆ, ಭತ್ತ ಇದೆ, ಎಲ್ಲದೂ ಮಾಡಿದೆ. 4-5 ಜನ ರೈತರಿದ್ದಾರೆ. ಅದರಲ್ಲೂ ಒಳ್ಳೆ ನಿಜವಾದ ಕೃಷಿಕರು ಇಲ್ಲ. ಮತ್ತೆ ಬೇರೆ ಶಿಕ್ಷಕರ ಹತ್ರ ನಾನು ಆಮೇಲೆ ಮಾತಾಡ್ತೇನೆ. ನೀವೇನಾದ್ರು ನೀವಿದೆ ಆಮೇಲೆ ಮಾತಾಡ್ತಾ ಹೋಗ್ಬಿಡುದೇ. ಹೇಳಿ, ಇನ್ನೊಬ್ಬರಿಗೆ ಇಲ್ಲ. ನಾನು ಇವು ಹತ್ರ ಆ ವಿಷಯ ಮಾತಾಡಿದ್ದೆ. ಈಗ ನಮ್ಗೆ ಅವರು ಮಂಜೂರಾತಿ ಆದ ಮನೆ, ಈ ಸರ್ಕಾರ ಒಂದು ಕಾಯ್ದೆ ತಂದಿದೆ, ಯಾರಿಗೂ ಕರೆಂಟ್ ಕೊಡುದಿಲ್ಲ, ಏನು ಗೊತ್ತಿರುತ್ತೆ. ಇವರಿಗೆ ಮನೆಯ ನಂಬರ್ ಇದೆ, ನೋಡಿಕೆ ಆಗುದಿಲ್ಲ ಹೇಳು. ಇವರಿಗೆ ಆಶ್ರಯ ಇದ್ದವರಿಗೆ ಎಲ್ಲರಿಗೂ ಕಂಪಲ್ಸರಿ ಕೊಡಬೇಕು ಹೇಳೋದು ಈ ಓದೋರು AWಗೆ ಎಲೆಕ್ಟ್ರಿಕಲ್ ಹೇಳಿದ್ವಿ ಅಂತ ಹೇಳಿದ್ದಾರೆ. ಇದಾಯ್ತು. ಹೀಗೆಲ್ಲ ಮಾಡ್ತಿದ್ರೆ ಹೇಗಿರು? ಏನಾಗಿದೆ ಅಂತ ಹೇಳಿದ್ರೆ ಈ ಸ್ವಚ್ಛದಲ್ಲಿ ನಮ್ಮ ಜನರೇಟ್ ಮಾಡಿದ್ವಿ. ಮನೆ ಆಯ್ತು, ನರೇಗಾದಲ್ಲಿ ಅಮೌಂಟ್ ಬಂತು, ವಸತಿ ಯೋಜನೆಯಲ್ಲಿ ನಮ್ಗೆ ಅಮೌಂಟ್ ಬಂತು, 1,20,000 ಆಯ್ತು. ಆಮೇಲೆ ಅವರು ಏನು ಒಂದು ಅರ್ಜಿ ಕೊಡ್ಬೇಕು, ಮನೆ ನಂಬರ್ ಹಾಕ್ಸ್ಕೊಡಿ ನಮ್ಗೆ ಅವ್ರು ಕೂತ್ಕೊಂಡಲ್ಲಿ ಏನ್ ಮಾಡ್ತಾ ಇದ್ದಾರೆ? ಯಾಕೆ ಬಂದ್ ಮಾಡ್ತಾರೆ ಹೇಳ್ಕೊಂಡು ಇವ್ರು MLA ವಿಧಾನ ಪರಿಷತ್ ಸದಸ್ಯರು ಇದೆಲ್ಲ ಯಾಕೆ ಕೇಳುದಿಲ್ಲ? ಬೇಕಾದ್ರೆ ತಿಂದ್ರು ಬಂದ್ರು ಬೆಳಗ್ಗೆ ಹೋಗಿ ಸದಸ್ಯರಿಗೆ ರೂಮಿನ ಬಾಡಿಗೆ ಸಿಗ್ತದೆ, ಫೋನಿನ ಬಾಡಿಗೆ ಸಿಗ್ತದೆ. ಈ ಜನರದ್ದು ಸಮಸ್ಯೆ ಯಾರೆಲ್ಲ ಹೇಳಿದ್ದಾರೆ? ಪಂಚಾಯತ್ ವಿಧಾನ ಪರಿಷತ್ ಸದಸ್ಯರು ನಮಗೆ ಗಣಪತಿ ಉಳಕರ್ದು ಏನು ಮಾತಾಡಿಲ್ಲ. ಪಂಚಾಯತಿ ಮೆಂಬರಿಗೆಲ್ಲ ಹೆಲ್ಪ್ ಮಾಡೋದೇ ಆಗಿಲ್ಲ. ಅವ್ರಿಗೆ ಮತ್ತೊಂದು ಮನೆ ಇದ್ದಿದ್ರೆ ಅವ್ರಿಗೆ ಡೈರೆಕ್ಟ್ ಲೈನ್ ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಚಾರ್ಜ್ ಜಾಸ್ತಿ ಬರ್ತದೆ. ಇಲ್ಲ, NOC ಕೊಟ್ಟರೆ ಮಾತ್ರ ಮೀಟರ್ ಬರ್ತದೆ. ಅದೇ ಈ ಟೆಂಪ್ರರಿ ಇದಕ್ಕೆ ಲೈನ್ ಇದೆ ಅವರಿಗೆ, ನೀವು ನಮ್ಗೆ ಮೀಟರ್ ಕೊಡ್ಬೇಕು. ಅಲ್ಲಿ ನೀವು ಅಧಿಕೃತವಾಗಿ ಅನಧಿಕೃತ ಕೊಡ್ಬೇಡಿ. ಆಗ ನೀವು ಏನ್ ಮಾಡಿದ್ರಿ? ಇಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ನಮ್ಮ
ಜನರಿಗೆ ಕರೆಂಟ್ ಕೊಟ್ಟರೆ ಮೀಟರ್ ಹಾಕಿಲ್ಲ. ಗೊತ್ತಾಯ್ತು? ಆರ್ಟಿಸಿ ಇಲ್ಲ. ನಮ್ಮ ಪಂಚಾಯತಿ ಜಾಗದಲ್ಲಿದ್ದ ಒಬ್ಬರಿಗೆ ಕೊಟ್ಟಿದ್ದಾರಲ್ಲ ಕರೆಂಟು, ಈಗ ಯಾಕೆ ಕೊಡುದಿಲ್ಲ? ಅಲ್ಲ ಪಾಪ ಅಧಿಕೃತ ಈಗ 24ನೇ ಸೆಕ್ಷನ್ 24ನೇ ಸುಟ್ಟೆ ಅವರಿಗೆ ಅಧಿಕೃತ ಬೇಡ. 3 ತಿಂಗಳಾಯ್ತು ಅವ್ರು ಮನೆ ಪ್ರವೇಶ ಮಾಡಬೇಕು ಮಾಡಿ ಬೇಕಾಗಿ ಹೇಗೆ ಮಾಡ್ತಾನೆ ಕಿತ್ಕೊಂಡ ಹೇಳಿದ್ರೆ ಬೋರ್ಡ್ ಬರ್ತಾನೆ. ಅಮ್ಮ ಏನು ಮಾಡುವ ಅದು ಕಡೆ ಲಕ್ಷಗಟ್ಟಲೆ ದಂಡ ಹಾಕಬೇಕು. ಡೊಂಗಲಲ್ಲ ಮೇಡಮ್, ಪೇಮೆಂಟ್ ಯಾವಾಗ ಹತ್ತಿರ ಕೇಳ ಸುಮಾರು 2 ವರ್ಷ 1.5 ವರ್ಷ ಹತ್ತೆ ಬಂತು. ನೋಡೋಣ, ಯಾಕಂದ್ರೆ ಇಷ್ಟಕ್ಕೆ ಸಮಾಧಾನ ಹೇಳ್ಬೋದು ಬಿಟ್ಟರೆ ಬ್ಯಾಂಕ್ ಕೈ ತೋರಿಸ್ಕೊಂಡು ಗೌರ್ಮೆಂಟಿಂದ ಬದಲಾವಣೆ ಆಗಬೇಕು ಅಂತ. ಯಾಕಂದ್ರೆ ಇಲ್ಲಿ ನಾವು ಯಾರು ಮಾತಾಡೋದು ಸಣ್ಣವರೇ ಆಗಿತ್ತು, ನಿಯಮವನ್ನು ತೆಗೆದು ಮಾತಾಡುವಂಗೂ ಅಲ್ವಾ, ಬಂದದ್ದನ್ನು ಸಹಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಇದನ್ನು ನೋಡಲಿಕ್ಕೆ ತಂದೆ ಮನೆಗೆ ಇಷ್ಟ ಬೇರೆ ಕೇಳಿ ಬೇರೆ ಪಗಾರ ಮಾಡಿ ಕೂಲಿ 800 ರೂಪಾಯಿ ಮಾಡಿ ಕೇಳೋ ನೋಡ್ತೇವೆ. ಯಾಕೆ ಆಗುದಿಲ್ಲ? ನೀವು ಗವರ್ಮೆಂಟ್ ಸರ್ವೆಂಟ್ ಪಗಾರ ತಗೊಳ್ತೀರಿ ನಿಮಗೆ ಅದೆಲ್ಲ ಎಲ್ಲಿ ಮಾಡಿ ನಮಗೆ ನಮ್ಮ ಖಾಲಿ 3 ದಿನ ಮಾತ್ರ ಅಲ್ಲ, 3 ದಿನ ಮಾತ್ರ ಅಲ್ಲ, ಖಾಲಿ 3 ದಿನ ಪಗಾರ ಹೆಚ್ಚು ಮಾಡಿ ಹೋಗ್ತೇವೆ ನಾವು. ನೀವು ಹೆಚ್ಚು ನಿಮ್ಗೆ 1 ಗಂಟೆ ಹೆಚ್ಚು ಮಾಡಿ ಹೇಳುದಿಲ್ಲ ಪಗಾರ ಹೆಚ್ಚು. ಜಾಸ್ತಿ ಮಾಡಿಸ್ತಾರೆ. ಗೌರ್ಮೆಂಟ್ ಕೂಲಿ ಕಡಿಮೆ ಇರ್ತದೆ, ಹೊರಗಡೆ ಕೆಲಸಕ್ಕೆ ಹೋಗೋ ಡಿಮಾಂಡ್ ಮಾಡ್ತಾರಲ್ಲ ಅದನ್ನೇ ಕೊಡಬೇಕು. ರೆಸ್ಟಾರೆಂಟ್ ಒಂದು ಬೆಳೀತದ್ರಿ. ಈಗ ಪಿಡಬ್ಲ್ಯೂ ರೆಸ್ಟಾರೆಂಟ್ ಜಾಸ್ತಿ ಇಲ್ಲ, ಬಟ್ಟೆ ಇಲ್ಲ, ಕೂಲಿಗೂ ಇದೆ. ಪಿಡಬ್ಲ್ಯೂಗೆ ಏನಾದ್ರು ಯಾಕೆ ವರ್ಕ್ ಮಾಡ್ಕೊಂಡು ಹೇಳಿ ನಾಲ್ಕೈತೆ ಉತ್ತರ ಕನ್ನಡ. ಈಗ ನೀವು ಕಟ್ಟದ ಮುಂಗೋಡು ಕಡೆಗೆಲ್ಲ ಲೇಬರ್ ಸಿಗ್ತಾರೆ, ಇಲ್ಲಿ ಅದೇ ರೆಸ್ಟಾರೆಂಟ್ ಮಾಡಬೇಕು. ಆಯ್ತು, ಈಗ ಮಾತಾಡ್ತಿರೋ ಯಾರಿದೆ? ಇಲ್ಲ, ಒಂದೇ ನೀವು ಸಲಹೆ ಏನಾಗ್ತದೆ ಅಂತಂದ್ರೆ ನಮ್ಮ ಪ್ರಶ್ನೆ ಕೇಳಿದ್ರು ನಾವು ಮ್ಯಾಪ್ ತೋರಿಸೋದಿದೆ. ಏನು ಅಂತಂದ್ರೆ NREG ಸೈಟ್ನಲ್ಲಿ ವೆಬ್ಸೈಟ್ನಲ್ಲಿ ಗ್ರೀವೆನ್ಸಸ್ ಅಂತ ಇರ್ತದೆ, ಅಹವಾಲು ಸಲ್ಲಿಕೆ ಇರ್ತದೆ, ಅದರಲ್ಲೇ ಹಾಕ್ಬೋದು. ಇಲ್ಲ ನೇರವಾಗಿ ತಾವು ಕೂಲಿ ಕಾರ್ಮಿಕರೇ ಅಥವಾ ಫಲಾನುಭವಿಗಳೇ ಅಥವಾ ಜನರೇ ನೇರವಾಗಿ ಪಂಚಾಯತ್ ರಾಜ್ ಇಲಾಖೆ ಬರ್ಕೊಳ್ಳೋಣ. ನಾವು ಇಷ್ಟು ಕೆಲಸ ಮಾಡ್ತಾ ಇದ್ವಿ, 1 ವರ್ಷ ಆಯ್ತು. ಎಲ್ಲ ಇದಾಗಿದೆ. ನಮ್ಮಿಂದ ಪಾಸ್ ಆಗಿದೆ, ಅಧ್ಯಕ್ಷರಿಂದ ಪಾಸ್ ಆಗಿದೆ. ಪಾಸ್ ಆದ ನಂತರ ಮಾತಾಡ ಮಾಡಬೇಕು ಅಂತ ಹೇಳಿದ ತಕ್ಷಣ ಅಧ್ಯಕ್ಷರು ಲಾಕಿಟ್ ಆಮೇಲೆ ಓಪನ್ ಮಾಡೋದು ಅಧ್ಯಕ್ಷರು ಲಾಕಿಟ್ ಓಪನ್ ಮಾಡಿದ ನಂತರ ನಂದು KPDSC ಪ್ರೆಸೆಂಟ್ DSC ಬರ್ತದೆ, ಅದು ಎಕ್ಸ್ಪೈರ್ ಆಯ್ತು. ಇವಾಗ ನಮಗೆ ನರೇಗಾ DSCಗೆ ಮ್ಯಾಪ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ದಿವಸ ಹೋಗುದು ಮೇಡಮ್? ಈಗ ದುಡ್ಡು ಹಾಕೊಂಡು ಕೂತ್ಕೊಂಡಿದ್ದೇವೆ ಎಲ್ಲ ಕೆಲಸ ಮಾಡ್ತಾರೆ. ಹೋದ ವರ್ಷ 2025 ಜನವರಿಯಿಂದ ನಮ್ದು ಇಲ್ಲಿ ಪರಿಸ್ಥಿತಿ ಗೊತ್ತಿಲ್ಲ, ಬಟ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜನವರಿಯಿಂದ ಅಲ್ಲ ಈಗ ನಾವು ಕೇಟು ಕೊಟ್ಟರಲ್ಲ, ಕೇಟು ಸಮಸ್ಯೆ ಆಯ್ತು ತುಂಬಾ. ಏನಾಗ್ತದೆ, ಒಂದು ಅಧ್ಯಕ್ಷ ಲಾಕ್ ಇಟ್ರು, ಅದು ಓಪನ್ ಮಾಡಿದ್ರು, ಇದು ಯೂಸ್ ಎಕ್ಸ್ಪೈರ್ಡ್ ಆಯ್ತು, ಅದು ಲಾಕ್ ಇಟ್ರು. ಈಗೇನು ನಮ್ಮ ಇದರಲ್ಲಿ ಅಮೌಂಟ್ ಇದೆ, ಯೂಸ್ ಒಂದು ಆದರೆ ಮುಂದೆಲ್ಲ ಡೈರೆಕ್ಟ್ ಕೊಡ್ತಿದ್ರು, ಇವಾಗ ಹೋಗ್ತಿತ್ತು. ಆಗಿರ್ತಾರೆ ಅದು ಕಮಿಷನ್ ಕೊಡ್ಲಿಕ್ಕೆ ಅವ್ರಿಗೆ ಯಾಕೆ ಹೋಯ್ತದು?
ಹೋಗಿ ನಾನು ಲೆಟರ್ ಬರ್ದು ಕ್ಯಾನ್ ಮಾಡ್ಕೊಳ್ಳಿ ಅಂತ ಲೆಟರ್ ಕೊಟ್ಟು ಬಂದಿದ್ದೀನಿ ತಾಲೂಕು ಪಂಚಾಯತಿಗೆ. ಮತ್ತೆ ನಾನು ಡಾಕ್ಟರ್ ಸರ್ಕಾರಿ ಬಂದಿದ್ದೀನಿ ಈಗ ತಾಲೂಕು ಪಂಚಾಯತಿ. ಆ ಡಾಕ್ಟರ್ಗೆ ಕ್ಯಾನ್ ಮಾಡಿಕೊಟ್ಟು ಬಂದು ಈ ಸಲ ಡಾಕ್ಟರ್ ಇರೋದಕ್ಕೆ ಹೊಸ ಡಾಕ್ಟರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅದು ಒಂದು ತಿಂಗಳಿಂದ ಕಳಿಸ್ತಾಯಿತ್ತು ಅಪ್ಲಿಕೇಶನ್. ಅದು ನೋಡಿದ್ರೆ ಕಂಪ್ನಿ ಚೇಂಜ್ ಆಗೋಗಿದೆ ಅಂತ ಈಗ ಅವರು ಖಜಾನೆ ಇಲಾಖೆಯಿಂದ ಲೆಟರ್ ಬಂದಿದೆ ಈಗ 3ನೇ ತಾರೀಕಿಗೆ. ಏನಂತ ಹೇಳಿದ್ರೆ ನಮಗೆಲ್ಲ ಬರ್ತಾ ಇದೆ ರಿನ್ಯೂವಲ್ಗೆ, ಅದನ್ನ ಮತ್ತೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅನುಭವ ಮಾಡಿದ್ವಿ. ಸೊ ಅದಕ್ಕಾಗಿ ಏನು ನರೇಗಾ ಡಾಕ್ಟರ್ ಇರ್ತದಲ್ಲ ಅದಕ್ಕೆ ನಾವು ಮ್ಯಾಪ್ ಮಾಡ್ಕೊಡ್ತೀವಿ ಅಂದ್ಕೊಂಡು ಈಗ ಇಂದ ಲೆಟರ್ ಬರಬೇಕು ಅಂತ ಒಂದು ಲೆಟರ್ ಹಾಕಿದ್ದಾರೆ. ನಾನು ಮತ್ತೆ ಕಡ್ವಾಡ ನಿನ್ನೆ ಹೋಗಿ ಲೆಟರ್ ಕೊಟ್ಟು ಬಂದಿದ್ದೀವಿ. ಮ್ಯಾಪ್ ಮಾಡಿಕೊಡಿ ಅಂತ ಅವ್ರು ನಿನ್ನೆನೇ ಲೆಟರ್ ಮಾಡಿದ್ದಾರೆ. ಇವತ್ತು ಕಳಿಸಿರ್ಬೋದು, ಇವತ್ತು ಕಳಿಸಿರ್ಬೋದು. ಈಗ ಸ್ವಲ್ಪ ಲೆಟರ್ ಮಾಡಿ ಕಳಿಸ್ಬೇಕು. ಅಲ್ಲಿ ಅವರು ಮ್ಯಾಪ್ ಮಾಡಿ ಕೊಡ್ತಾರೆ. ಅವರೇ ಮಾಡ್ತಾರೆ. ಅವ್ರು ಮ್ಯಾಪ್ ಮಾಡಿದ್ರೆ ಮಾಡ್ಬೋದಾ? ಮತ್ತೆ ಅದು ಹೇಳಿದ್ಬಿಡ ಯಾಕೆ ಯಾರಿಗೆ ಪೇಮೆಂಟ್ ಆಗಲ್ಲ ಈ ವರ್ಷ ಮತ್ತೆ ಮತ್ತೆ ಬೇರೆ ಏನಿದೆ? ನೀವೆಲ್ಲ ಲೆಟರ್ ಮಾಡ್ತೀರಲ್ಲ ಅಪ್ಪ ಪೇಮೆಂಟ್ ಮಾಡಬೇಕು. ಅದರಿಂದಲೇ ಮಾಡಿಸೋದು ನಾನು. ನಮ್ಮಿಂದಲ್ಲ 4 ದಿನ ನಡೆಯುತ್ತೆ. 4 ದಿನ ನಡೆಯುತ್ತೆ. ಹಾಂ ಸರಿ 4 ದಿನ ನಡೆಯಲ್ಲ. ಫೋನ್ ಮಾಡ್ತೇನೆ ನೀನು. ನೀವೇ ಬಿಡ್ತೀರಿ ನಮ್ಮ ನನ್ನದೆಲ್ಲ ಹುಡುಗಿ ಹೋಗ್ತಾರೆ. ದುಡ್ಡು ಬಂದರೆ ಏನು ಸಮಸ್ಯೆ ಇಲ್ಲ. ಮತ್ತೆ 500 ರೂಪಾಯಿ ಮಾಡ್ರಿ. ಯಾರೋ ಕೋಳಿ ಯಾರಿದೆ ಅಲ್ಲ ಅದು ನಾವು ಸೇರ್ತೀವಿ. ಸಭೆಗೆ ಬನ್ನಿ ಅಂದ್ರೆ ಸದಸ್ಯರು ಈಗ ಪಂಚಾಯತಿ ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ ಒಳಗೆ ಕ್ರಿಯಾಯೋಜನೆ ಕಂಪ್ಲೀಟ್ ಮಾಡಬೇಕು ಅಂತ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ. ಈಗ ಕ್ರಿಯಾಯೋಜನೆ ಇದೆಯಾ ಕಂಪ್ಲೀಟ್ ಆಯ್ತಲ್ಲ, ಸದ್ಯಕ್ಕೆ ಕ್ರಿಯಾಯೋಜನೆ ಹೇಳಿದೆ ಉಳಿಯೋದು ಕ್ರಿಯಾಯೋಜನೆ ಕಂಪ್ಲೀಟ್ ಆಗಿದೆ. ಬಟ್ ಅರ್ಜಿಯನ್ನು ಯಾರು ಬಿಟ್ಟರೆ ನೆಕ್ಸ್ಟ್ ಮುಂದಿನ ವರ್ಷದಿಂದ ತಗೊಳ್ಳೋಕೆ ಅವಕಾಶ ಇದೆ. ಸದ್ಯಕ್ಕೆ ಟೈಮ್ ಆ ಟೈಮ್ ಗ್ರಾಮ ಸಭೆ ಮಾಡಿ ಸಾಮಾನ್ಯ ಸಭೆ ಮಾಡಿ ಜಿಲ್ಲಾ ಪಂಚಾಯತ್ ಕಳಿಸ್ತೀವಿ. ಅಲ್ಲಿ 3 ಅಧಿಕಾರಿಗಳು ಕ್ರಿಯಾಯೋಜನೆ ಅನುಮೋದನೆ ಕೊಡಬೇಕಾಗ್ತದೆ. ಇವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಲ್ಲ ಪಂಚಾಯತ್ ಮುಂಚೆ ಸರಿ ಆಗಬೇಕಾಗ್ತದೆ. ಹಾಗಾಗಿ ಕ್ರಿಯಾಯೋಜನೆ ಅವಧಿ ಮುಕ್ತಾಯ ಆಗಿದೆ. ಆದರೆ ಇಲ್ಲ ಅಂತ ಹೇಳಿದ್ರು. ಬಟ್ ಇವತ್ತೇ ಕೊಟ್ಟು ಈಗ ಸೇರ್ಪಡೆ ಮಾಡಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ಯೋಜನೆಯನ್ನು ಈಗ ಇದಾಗೋದಿಲ್ಲ. ಮುಂದಿನ ವರ್ಷ ಕೂಡ ತಗೊಳ್ಬೋದು, ಸಮಸ್ಯೆ ಇಲ್ಲ. ಕ್ರಿಯಾಯೋಜನೆ ಮಾಡಲಿಲ್ಲ ಅದು ಹಳೆಯದು ಈಗ ಸೇರ್ಪಡೆ ಮಾಡಿ ಮೊದಲೆಲ್ಲ ಇರೋದಿತ್ತಂದ್ರೆ ಮೊದಲು ಹೆಂಗಿತ್ತು ಅಂತಂದ್ರೆ ಈ ಕ್ರಿಯಾಯೋಜನೆ ಕೊಟ್ಟರೆ 3 ವರ್ಷದವರೆಗೂ ಕಾಮಗಾರಿ ಮಾಡಿದ್ರು ಕ್ರಿಯಾಯೋಜನೆ ಹೆಸರಿರುತ್ತೆ. ಈಗ ಹೆಂಗಾಗಿದೆ ವರ್ಷ ರಜೆ ಕೊಡಬೇಕು, ಮಾಡಿದ್ರೆ ಓಕೆ, ಮಾಡಬೇಕು ಮತ್ತೆ ಮುಂದಿನ ವರ್ಷ ಹೆಸರು ಮತ್ತೆ ಚರ್ಚೆ ಬರುತ್ತೆ, ಮತ್ತೆ ಅದನ್ನು ಸೇರ್ಪಡೆ ಬರುತ್ತೆ. ಹಿಂಗೆ ಮಾಡಿದ್ರೆ ಗೊತ್ತಾಯ್ತಾ? ಈಗ ಪಿಡಿಒ ಪ್ರಕಾರ ಯಾರ್ಯಾರು ಅರ್ಜಿ ಕೊಡೋದಿದ್ರೆ ಅರ್ಜಿ ಕೊಡಿ, ಮೊಬೈಲ್ ನಂಬರ್ ಹಾಕಿ ಅಗತ್ಯ ದಾಖಲೆ ಎಲ್ಲ ಸೇರಿಸಿ ಪಂಚಾಯತಿ ಕೊಡಿ. ಮತ್ತು ದಾರಿ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯ ಸಿಗದಾಯ್ತು ಹಣ ಆಯ್ತಾ ಪಂಚಾಯತಿ ಕೇಳು ಹಾಕಿ. ಸರಿ, ಈಗ ನಾವು ಕೊನೆ ಹಂತದಲ್ಲಿ
ನಿಮಗೆ ನೀವು ಕೇಳಿದ್ರಿ ಸದಸ್ಯರಿದ್ದಾರೆ ಈಗಾಗಲೇ ನಿಮ್ಗೆ ಬರ್ಲಿಲ್ಲ ಮನೆ ಅರ್ಜಿ ಕೊಟ್ಟಿರು. ಅರ್ಜಿ ಕೊಟ್ಟಿರಿ. ಅರ್ಜಿಯೆಲ್ಲ ಎಷ್ಟು ಅರ್ಜಿ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಹಾಕಿ ಕೊಟ್ಟಿರಿ. ಹಾಗಾಗಿ ಆನಂತರ ಮುಂದಿನ ಸಲ ಬಂದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಕೊಟ್ಟಿದ್ದೇವೆ ಆಗ್ತದೆ. ಒಂದು ತಗೊಳ್ಳಿ. ಅಲ್ಲ ಈಗ ವಿಭಜನೆ ಆಗುದಿಲ್ಲ. ಏನೇ ಒಬ್ರಿಗೆ ಕೊಟ್ಟಿದ್ದೇವೆ, ಇನ್ನೊಬ್ರಿಗೆ ಕೊಟ್ಟಿದ್ದೇವೆ. ಕೊಡಲಿಕ್ಕಾಗುದಿಲ್ಲ. ನಾನು ಪ್ರಯತ್ನ ಮಾಡಿದ್ದೇನೆ. ಕಾಲನಿ ಎಲ್ಲರಿಗೆ 3-4 ದಿನದಲ್ಲಿ ಒಂದು ಮಾತಾಡಿದ್ದೆ. ಬರೀ ಗೌರವ ಮಾತಾಡಿದ್ದೆ. ಇವಾಗ ಒಂದು ಮೂವಿ ಈಗಾಗಲೇ ಹಿಂದೆ ಹೇಳ್ತಾ ಹೇಳಿದ ಈಗ ಅವ್ರಿಗೆ ಕೊಡ್ರಿ. ಅಲ್ಲ ಅವರಿಗೊಂದು ಈ ಮನೆಗೆ ಆದೇಶ ಇದೆಯಲ್ಲ ಅದೊಂದು ಕೊಡಿ. ಮನೆ ಪರ್ಮಿಷನ್ ತಗೊಂಡು ಆದೇಶ ಕೊಡಿ. ಅದೊಂದು ಬರ್ಕೊಡಿ. ಈ ನಮ್ಮ ಬಸವ ವಸತಿಯಲ್ಲಿ ಇಷ್ಟು ಮಂಜೂರಾಗಿದೆ, ಮನೆ ಕಂಪ್ಲೀಟ್ ಆಗಿದೆ ಅಂತ ಬರ್ಕೊಡಿ. ಕುಟುಂಬದಲ್ಲಿ ಹೇಳ್ತಾರೆ ನಿಮ್ಮ ಕಷ್ಟ ಸಮಸ್ಯೆ ಅರ್ಥ ಆಗ್ತದೆ. ಅದೇ ಮಾತಾಡ್ತಾ ಅವ್ರು ಯಾರು ಕಾಮಗಾರಿಗಳನ್ನು ಹಾಕಬೇಕಾದ್ರೆ ಪ್ರತಿ ವರ್ಷ ಕಾಮಗಾರಿ ಕೊಡಬೇಕಾದ್ರೆ ಕಾಮಗಾರಿ ಮಾಡ್ಕೊಂಡಿದ್ರೆ ಮತ್ತೆ ಕಾಮಗಾರಿನ ಹಾಕ್ಬೇಕಾಗ್ತದೆ. ಮುಖಾಮುಖಿ ಮಾತಾಡ್ಬೇಕು. ನಾವು ಯಾಕೆ ಸಭೆ ಕರ್ತೀವಿ ನಾನೇ ಮನೆ ಹತ್ರ ಉದ್ದೇಶಗಳು ನಿಯಮಗಳು ಹಿಂಗಿರ್ತವೆ ನಾವು. ಹಾಗಾಗಿ KIHನಲ್ಲಿ ಏನಿದೆ ಪ್ರತಿ ವರ್ಷ ಮತ್ತೆ ಹೊಸದಾಗಿ ಮಾಡ್ಕೊಳ್ಬೇಕು. ಮತ್ತೆ KIH ಆನಂತರ ಬರುವಂತ ದುಡ್ಡು ಯಾಕೆ ಅಂತಂದ್ರೆ ಹೆಣ್ಮಕ್ಳಿಗೆ ಬೇರೆ ಬೇರೆ ಸೌಲಭ್ಯಗಳು ಕೊಡ್ತಿದ್ದಾರೆ, ಪೆನ್ಷನ್ ಸ್ಕೀಮ್ ಕೊನೆಯದಾಗಿ ಮತ್ತೆ ನಾವು ಇದಕ್ಕೆ ಕೇಳುವಂಥದ್ದು ಇಲ್ಲಲ್ಲ. ಸಭೆ ಕೊನೆ ಹಂತದಲ್ಲಿ ಬರ್ತೀರಿ. 3 ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀನಿ. ದಯವಿಟ್ಟು ಕೋಳಿ ರೂಢ ಮಾಡಿಕೊಂಡಂಥವ್ರು ಕೋಳಿ ಇರುವ ರೀತಿಯಲ್ಲಿ ನೋಡ್ಕೊಳ್ಳಿ. ಯಾಕೆ ಅಂತಂದ್ರೆ ಮುಂದೆ ಕೋಳಿ ನೋಡ್ಲಿಕ್ಕೆ ಬರುವಂಥವ್ರು ಇದ್ದಾರೆ. ಈಗಾಗಲೇ ಬಾಳೆ ತೋಟ, ಹಣ್ಣಿನ ತೋಟಗಳು ಕ್ಯಾನ್ಸಲ್ ಆಗಿದೆ. ನರೇಗಾದಿಂದ ಕ್ಯಾನ್ಸಲ್ ಆಗಿದೆ. ಯಾಕೆ ಅಂತಂದ್ರೆ ಬಾಳೆ ತೋಟ, ಹಣ್ಣಿನ ತೋಟ ಅಂತ ಮಾಡ್ಕೊಂಡಿದ್ದಾಗ ಸ್ಥಳದಲ್ಲಿ ಸೆಂಟ್ರಲ್ ಟೀಮ್ ಬಂದಾಗ ಕಾಣಲಿಲ್ಲ, ರದ್ದಾಗಿದೆ. ಹಣ್ಣು ಗಿಡಗಳನ್ನ ಕೊಟ್ಟಿದ್ದಾಗ ಕೆಲವು ಮಾಡ್ಕೊಂಡು ಕೆಲವು ಮಾಡ್ಕೊಳ್ಳಿಲ್ಲ. ಆ
ಬಂದಿದೆ. ಯಾರು ಕೇಳ್ತಾ ಇದ್ದೀರಾ? NMR-ಅಲ್ಲಿ ಆಪ್ರೇಷನ್ 5 ಜನ ಇದೆ. ಅವ್ರಿಗೆ ಗೊತ್ತಾಗ್ತದೆ ಈಗೆಲ್ಲ ಸ್ಯಾಟಲೈಟ್ ಮನೆ ಟ್ಯಾಕ್ಸ್ ಮಾಡಕ್ಕಲ್ರು ಈಗ. ಮನೆ ಟ್ಯಾಕ್ಸ್ ಆಗೋದಿದ್ರೆ ಸುಮಾರು ಇದೆ. ಹೇಳ್ತಿ ಕಡೆಗೆ ಹೇಳ್ತಿ ಮೀಟಿಂಗ್ ಆಗ್ತದೆ. ಹಾಗಾಗಿ ನಾವು ಕೆಲವು ಭೇಟಿಯನ್ನು ಮಾಡಿದ್ರೆ ಕೆಲವೊಂದಷ್ಟು ಪರಿಹಾರ ಮಾಡ್ಕೊಂಡಿದ್ದರೆ ಇನ್ನು ಕೆಲವೊಂದಷ್ಟು ನಿಮ್ಮ ಚಿಂಚಂಶದಲ್ಲಿ ಯಾರ ಕೈಯಲ್ಲಿ ಇಲ್ಲ. ಅದು ಇಲಾಖೆಯಿಂದ ಆಗಿದೆ. ಒಂದು ಸಣ್ಣ ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಪಕ್ಕದಲ್ಲಿ ಒಬ್ಬ ಶಕನ ಹೇಳೋಕೆ ಕುಂತಿದ್ದ, ಗಿಳಿ ಶಕನ. ಬಂಗಿ ಹಾಕೊಂಡು ಒಂದು ಹುಬ್ಳಿ ಹೋಗ್ತಾನೆ. ಅವನ ಪಕ್ಕದಲ್ಲಿ ಎರಡು ಗಿಳಿ ಬಸ್ ಹತ್ತಿದ್ದಾನೆ, ಹುಬ್ಳಿ ಬಸ್ಸು. ಕಂಡಕ್ಟರ್ ಬಂದಿದ್ದಾರೆ, ಹತ್ತುಕೊಂಡು ಟಿಕೆಟ್ ಅವನಿಗೆ 180 ರೂಪಾಯಿ ತೆಗೆದಿದ್ದಾರೆ ಟಿಕೆಟ್. ಪಕ್ಕದಲ್ಲಿ ಗಿಳಿ, ಆ ಗಿಳಿಗೆ 99 ರೂಪಾಯಿ ತೆಗೆದಿದ್ದಾರೆ. ತೀರಾ ಬಡವ, ಕಣ್ಣೀರು ಸುರಿಸಿದ್ದಾನೆ. ಬಟ್ ನಮಗೆ ಅರ್ಥ ಆಗ್ತದೆ, ಸರ್ಕಾರದ ಕೆಲವು ನಿಯಮಗಳಿಗೆ ಕಣ್ಣೀರು ಅರ್ಥ ಆಗೋದಿಲ್ಲ. ನೆಕ್ಸ್ಟು ನಾವೆಲ್ಲ ಕಾಂಟ್ರಿಬ್ಯೂಷನ್ ತೆಗೆದು ಅವ್ನು ಗಿಳಿ ಬಿಟ್ಟೋಕೆ ಅಂತ ಹೇಳ್ತಾ ಇದ್ದ. ಅವನ ಜೀವನ ಬಸ್ನಲ್ಲಿದ್ದವರೆಲ್ಲ ಕಾಂಟ್ರಿಬ್ಯೂಷನ್ ತೆಗೆದು ಅವನಿಗೆ ಹುಬ್ಳಿ ಮುಗಿಸಿದ್ರು. ಯಾಕೆ ಹೇಳಿದೆ ಇದ್ದಾಳೆ, ಇವ್ರ ಮನೆಗೆ ಕಷ್ಟ ಅರ್ಥ ಆಗ್ತದೆ, ಗೃಹ ಪ್ರವೇಶಗಳು, ಬಟ್ ನಿಯಮದಂತೆ ಕರೆಕ್ಟ್ ಬರೋದು. ಹಾಗಾಗಿ ಕೆಲವೊಂದಷ್ಟು ನಾವು ಈ ರೀತಿ ಹೇಳ್ಕೊಂಡು ಸಮಾಧಾನ ಪಡ್ಕೊಳ್ಬೇಕು ಅಂತ ಬಿಟ್ಟರೆ ಚಿಕ್ಕನಾಗ ಹಾಕೊಂಡು ಬರೋದು. ಇನ್ನು ಕೆಲವು ನಿಯಮಗಳಿದ್ದಾಗ ಕಣ್ಣೀರಿಲ್ಲ. ಆ ನಿಯಮ ಅನಿವಾರ್ಯತೆ ಮಧ್ಯದಲ್ಲಿ ನಾವು ಇರಬೇಕಾಗ್ತದೆ. ನಿಮ್ಗೆ ಕಷ್ಟ ಆಗ್ತಾಗ್ತದೆ ಎಲ್ಲರಿಗೂ, ಬಟ್ ನಿಮ್ಗೆ ಸ್ಪಂದಿಸ್ಲಿಕ್ಕೆ ನಮ್ಗೆ ಯಾರ ಹತ್ರ ಆಗ್ತದೆ ಆಗೋದು ಇಲ್ಲ. ಗೊತ್ತಾಯ್ತು ನಿಮಗೆ? ಅದಕ್ಕಾಗಿ ಅವನು ಇಷ್ಟು ವರ್ಷದಿಂದ ಗಿಳಿಯನ್ನ ಇಟ್ಕೊಂಡು ಅದರ ಮೇಲೆ ಜೀವನ ಮಾಡ್ತಾರಂತ ಬಸ್ ಹತ್ತಿರಂಥ ವ್ಯಕ್ತಿ 180 ರೂಪಾಯಿ ಅವನಿಗೆ ಕೊಡಲಿಕ್ಕೆ ಎಲ್ಲ ಕಾಂಟ್ರಿಬ್ಯೂಷನ್ ತೆಗೆದು ನಾವು ಟಿಕೆಟ್ ತೆಗೆಸಿ ಹುಬ್ಳಿ ತರಿಸಿದ್ವಿ. ಅವ್ನು ಇಳ್ಕೊಳ್ತೇವೆ ಅಂತ ಕಣ್ಣೀರಿಟ್ಟಾವ. ಬಟ್ ಕಂಡಕ್ಟರ್ ಏನು ಮಾಡ್ಲಿಕ್ಕಾಗಲ್ಲ, ನಿಯಮ. ಕೋಳಿಗಿದೆ, ಒಣಗಿದ ಮೀನು, ಒಣಗಿದ ಮೀನನ್ನ ಧರ್ಮಸ್ಥಳ ಬಸ್ ಯಾತ್ರಾಗ ಅನುಕೂಲದಲ್ಲಿ 500 ರೂಪಾಯಿ ಫೈನ್ ಹಾಕಿದ್ದಾರೆ. ಕಟ್ಟಿ ಕಟ್ಟಿ ಕಟ್ಟಿಟ್ಟಿದೆ. ಒಣಗಿದ ಮೀನು ತಗೊಂಡು ಹೋಗ್ಬಾರ್ದು. ನಾನಿಲ್ಲೆಲ್ಲ ಜಾಸ್ತಿ ಮಾತಾಡ್ತಾರೆ, ವಿಡಿಯೋ ಹಾಕ್ತಾ ಇರ್ತಾರೆ. ಒಣಗಿದ ಮೀನನ್ನ ಇಟ್ಕೊಂಡು 500 ರೂಪಾಯಿ ದಂಡ ಹಾಕಿ ಅವನಿಗೆ ಬಸ್ ಸ್ಟ್ಯಾಂಡಲ್ಲಿ ಇಳಿಸಿದ್ದಾರೆ. ಮೀನು ನಿಷೇಧಿತ ವಸ್ತು. ಹೇಳ್ತಾರೆ ಸಾಕಷ್ಟು ದೇಶ ಹಾಗಾಗಿ ಕೆಲವೊಂದಷ್ಟು ಗೊತ್ತಿಲ್ಲ, ನಿಯಮ ಮಾಡಿದ್ದಾರೆ KSRTC. ಇಲೆಕ್ಟ್ರಿಕ್ ವಸ್ತು ತಗೊಂಡು ಹೋದ್ರೆ ಅದಕ್ಕೆ ಇದ್ರ ಚಾರ್ಜ್ ಹಾಕ್ತಾರೆ, ಟಿಕೆಟ್ ಚಾರ್ಜ್ ಹಾಕ್ತಾರೆ. ಇಲೆಕ್ಟ್ರಿಕ್ ಬಾಕ್ಸ್ ಇದು ನಮ್ಮ ಕಾಗಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹಾಕಿದ್ದೀವಿ. ಇಲೆಕ್ಟ್ರಿಕ್ ಬಾಕ್ಸ್ ತಗೊಂಡೋಗಿ ಹುಬ್ಳಿಗೆ ಬರ್ತಾ ಇದ್ದಾರೆ, ಫುಲ್ ಟಿಕೆಟ್ ಹಾಕಿದ್ದಾರೆ, ಬಸ್ನಲ್ಲಿ ಇಟ್ಟಿದ್ದು. ಇವೆಲ್ಲ ನಾವು ಅನುಭವ ಹೇಳೋದು. ಕೆಲವು ನಿಯಮಗಳಿಗೆ ಅಸ್ಮಿತೆಯೂ ಇಲ್ಲ, ಸರ್ಕಾರ ಇಲ್ಲ, ಕಣ್ಣೀರಿಲ್ಲ. ಸಮಸ್ಯೆ ಅರ್ಥ ಆಗ್ತದೆ. ಸ್ಪಂದಿಸುವಂಥದ್ದು ನಮ್ಮ ಹತ್ರ ಸಾಧ್ಯ, ನಾವು ಕೈ ಎತ್ತಬೇಕು. ಯಾಕಂದ್ರೆ ಒಂದೊಂದ್ಸಲ ಕತ್ತೆ ಗೋಲ್ ಕಾಲಲ್ಲಿ ನಾವು ಒಪ್ಕೋಬೇಕು, ಬಟ್ ಕಷ್ಟ ಕಾಣಿಸ್ತದೆ. ಕಷ್ಟಕ್ಕೆ ಸ್ಪಂದಿಸಲಿಕ್ಕೆ ಯಾರಿಗೆ ನಮ್ಗೆ ಹೃದಯ ಕರಗ್ತಾ ಇರ್ತದೆ, ನಿಯಮಕ್ಕೆ ಹೃದಯ ಕರಗುವುದು. ಕಣ್ಣೀರು ಓಡಿಸ್ಲಿಕ್ಕೆ ಆಗ್ಬೋದು, ನಮ್ಮ ಕಣ್ಣೀರು ನಮ್ಮ ಖರ್ಚು. ಹಾಗಾಗಿ ಕೆಲವಷ್ಟು ಇದ್ದಾರೆ ಕಣ್ಣೀರನ್ನು ತಣಿಸ್ಕೊಡುವಂಥದ್ದು ನಿಯಮವನ್ನು ಹಾಕಿದ್ದಾರೆ. ಓಕೆ, ಈಗ ಕೆಲವಷ್ಟು ನಾವು ಕಾಮಗಾರಿಗಳನ್ನು ಹೋದಾಗ ಇಲ್ಲಿ ಕೆಲವೊಂದು ಇದರಲ್ಲಿ ನಮ್ಮ ಪುನರ್ವಸತಿ ಗುಂಡಿಗೌಡ ಮನೆ ಇದರಿಂದ ಗಣಪತಿ ರಾಮನವ್ರಿಗೆ ಸಹಿ ಇಲ್ಲ, ಅದನ್ನು ಸಹಿ ಮಾಡ್ಕೋಬೇಕು. ಸುಶೀಲಾ ಕಾಂತಗೌಡ ವಸತಿ ಮನೆ, ಅಲ್ಲಿ ನಮ್ಮ ತಾಂತ್ರಿಕ ಇಂಜಿನಿಯರ್ ಅವ್ರ ಸಹಿ ಇಲ್ಲ, ಅವ್ರು ಅದನ್ನು ಮಾಡಬೇಕು. ಮಾನಂದ ಸೋಮಗೌಡ ಮನೆ, ಇಲ್ಲಿ ಸೋಮಗೌಡ ಮತ್ತು ದುರ್ಗೇಶ್ ಗೌಡ್ರ ಸಹಿ ಇಲ್ಲ, ಆ ಸಹಿ. ದೀಪಿಕಾ ಮಂಜುನಾಥ್ ಗೌಡ ವಸತಿ ಮನೆ, ಅಂಥವ್ರ ಫೋಟೋಗಳಿಲ್ಲ, ಅವ್ರ ಫೋಟೋ ಮಾಡ್ಕೊಳ್ಬೇಕು. ಸಂಜನಾ ಪ್ರವೀಣ್ ನಾಯ್ಕ್, ಇಲ್ಲೂ ಕೂಡ ಅಂಥವಾದ ಫೋಟೋಗಳಿಲ್ಲ, ಫೋಟೋಗಳನ್ನು ಕೊಡಬೇಕು. ಬಾಲಚಂದ್ರ ಗಿಡ್ಡಾಗೌಡ, ಇವ್ರ ಮನೆ ದನ ಕೋಳಿ ಶೆಡ್ ಮಾಡಿದ್ದಾರೆ. ದಯವಿಟ್ಟು ಆ ಮನೆಯವರು ಕೋಳಿಯನ್ನು ಪ್ರವೇಶ ಮಾಡಿಸಿ ಆ ಕೋಳಿಗಳು ನೋಡಿದಾಗ ಬಟ್ಟೆಗಳಿದ್ದಾವೆ, ಯಾರಾದ್ರೂ ನೋಡ್ಲಿಕ್ಕೆ ಬಂದರೆ ಕೋಳಿ ಸಮೇತ ಬಡ್ಡಿ ವಸೂಲು ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಅದನ್ನು ಕೋಳಿ ಗೃಹ ಪ್ರವೇಶ ಮಾಡಿಸ್ಬೇಕು. ಅಂದರೆ ನಾವು ಯಾಕೆ ಇದನ್ನು ಹೇಳ್ತೀವಿ ಅಂದರೆ, ಈ ಕೋಳಿ ಕೂಡ ಇದು ಒಳ್ಳೆಯ ವಿಚಾರ. 3-4 ಆಗಿದೆ, ಉಳಿದು ಪಂಚಾಯತಿ ಕೇಳ್ತಿದ್ದಾರೆ. ನಾವು ಹೇಳ್ತೀವಿ ಕೂಡೂರಲ್ಲಿ ಮಂಡಳಿ ನೋಡಿ ನೀವು ಮಾಡ್ತೀವಿ, ಅವಾಗ ಅವರು ಹೌದಾ ಫೋಟೋ ಕಳಿಸಿ ಹಿಂಗೆ ನಾವು ಒಳ್ಳೆಯ ವಿಚಾರಗಳನ್ನ ಇನ್ನೊಂದು ಕಡೆ ಹೇಳಿರ್ತೀವಿ. ಈಗ ಇದರಲ್ಲಿ ಶೌಚಾಲಯ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರು, ಆ ಶೌಚಾಲಯ ಒಂದು ಕಡೆಯಲ್ಲಿ ಮಾಡಿರ್ತೀವಿ. ಕೋಳಿ ಶೆಡ್ ಕೂಡೂರಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಉಳಿದಂತೆ ಚೆನ್ನಾಗಿ ಮಾಡಿ ಅಂತ ಹೇಳ್ತೀವಿ. ಅವರು ಕೇಳ್ತಾರೆ ಅಥವಾ ಫೋಟೋ ಕೇಳ್ತಾರೆ. ಹಾಗಾಗಿ ಅದನ್ನು ಮಾಡಿ ಮತ್ತು ನಾಮಫಲಕಗಳನ್ನು ಇರುವ ಹಾಗೆ ಮಾಡಿಕೊಡಿ.
ಆನಂತರದಲ್ಲಿ ಮತ್ತೊಂದು ಪ್ರಶ್ನೆ, ಶ್ಯಾಮಲಾ ಮನೆ ಹತ್ತಿರದ ಮಾದೇವಿ ಮನೆ ಹತ್ತಿರದವರೆಗೆ ಮತ್ತು ತೂರಿಬಾಗ್ ಅಚ್ಚಕಲಿ ದೇವಸ್ಥಾನ ಹತ್ತಿರ ಜಯಂತಿ ಶಿವಮೊಗ್ಗವರ ಮನೆ ಹತ್ರ ವಿದ್ಯುತ್ ಕಂಬ ಹಾಕಿ ಲೈಟ್ ಅಳವಡಿಸಿ. ಬಟ್ ಇದು ಗ್ರಾಮ ಪಂಚಾಯತಿಯಿಂದ ಆಗಿರುವಂಥದ್ದು. ಅಲ್ಲಿ ಒಂದು ಕಂಬ ಹಾಕಿದ್ದಾರೆ, 10 LED ಬಲ್ಬ್ಗಳನ್ನು ಹಾಕಿದ್ವಿ. ಬಟ್ ಅವರು ಯಾರು ಗುತ್ತಿಗೆದಾರಿರ್ತಾರೆ, ಗುರುತಪ್ಪ ಇಲೆಕ್ಟ್ರಿಕಲ್ಸ್ ಕಡುವಾಡ, ಆ 9 ಮನೆಗಳಿಗೆ ಅಥವಾ 9 ಕಂಬಗಳಿಗೆ ಅಂತ ಹೇಳುವಂಥದ್ದು ಲೀಸ್ಟನ್ನು ಪಂಚಾಯತಿ ಕೊಡಬೇಕು. ಒಂದು LED ಬಲ್ಬ್ಗೆ 2,000 ರೂಪಾಯಿ. ಅದರದ್ದು ಹ್ಯಾಂಡಲ್ ಇರ್ತದೆ, ಅದಕ್ಕೆ 1,200 ರೂಪಾಯಿ, 1,400. ಯಾಕಂದರೆ ಒಂದೊಂದು ಕಂಬಕ್ಕೆ ಗ್ರಾಮ ಪಂಚಾಯತಿಯಿಂದ 3,500 ರೂಪಾಯಿನ ಆ LED ಬಲ್ಬಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ. ಆ ಲಿಸ್ಟನ್ನು ಕೊಡಬೇಕು. ಇನ್ನು ಮುಂದೆ ಗ್ರಾಮ ಪಂಚಾಯತಿಯವರು ಪ್ರತಿ ಕಂಬಕ್ಕೆ ನಂಬರ್ ಹಾಕುವಂಥ ಕೆಲಸವನ್ನು ಮಾಡಿರ್ತೀವಿ. ಯಾಕಂದ್ರೆ ಅದು ದಾಖಲೆ ಅದನ್ನ ಮಾಡ್ಕೊಳ್ಳಿ. ಮತ್ತು ಅವ್ರಿಗೆ ಏನಿದೆ ಅಕ್ಷರ, ಯಾಕಂದ್ರೆ 10 ಕಂಬ 15 ಅಂತ 5ಕ್ಕೆ ಹಾಕಿ ನಿಮ್ಮದು ನಿಮ್ಮ ಜನರಿಗೆ ಆಗಬೇಕು. ಮತ್ತು ಪ್ರತಿ ಕಾಮಗಾರಿಯ ಫಲಕಗಳು ಇದೆ ನೋಡಿ. ಆನಂತರ ಇವತ್ತಿನ ದಿವಸ ನಮ್ಮ ತಾಂತ್ರಿಕ ಇಂಜಿನಿಯರ್ ನರೇಗಾ, DRD ಇಂಜಿನಿಯರ್ ಬರಬೇಕಿತ್ತು. ಅವರ ಗೈರ ಹಾಜರಿಯನ್ನು ನಾವು ಗಂಭೀರವಾಗಿ ಇದು ಮಾಡಿ ಅದನ್ನು ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ವರದಿಯನ್ನು ಕೊಡ್ತೀವಿ. ಯಾಕಂದರೆ ಗ್ರಾಮ ಪಂಚಾಯತಿಯಿಂದ PDO ಒಂದು ವಾರ ಮೊದಲೇ ಕಳಿಸಿದ್ದಾರೆ. ಸರ್ ನಮಗೆ 4 ದಿವಸ ಇಲ್ಲೇ ಇದ್ದಾರೆ ನೋಡಲ್ ಅಧಿಕಾರಿ. ಇದೇ ರೀತಿಯಲ್ಲಿ ಎಲ್ಲ ಪಂಚಾಯತ್ ಎಲ್ಲ ಆಫೀಸಿಗೂ ನಾವು ನಿರ್ಣಯಿಸಿ ಕೈಯಲ್ಲಿ ಕೊಟ್ಟು ಬಂದಿದ್ದೀವಿ. ಪಂಚಾಯತಿ ತನ್ನ ಕರ್ತವ್ಯವನ್ನು ಮಾಡಿದೆ. PDO ಮಾಡಿದ್ರೆ ಅಭ್ಯಾಸ ಮಾಡಿದಾಗೆ ಸದಸ್ಯ ಮಾಡಿದಾಗ, ಹಾಗಾಗಿ ಅವರಿಗೆ ಸಭೆ ಹಾಕೊಟ್ಟಿರಬೇಕು. ಅವ್ರು ಗೈರ ಹಾಜರಿನ ಗಂಭೀರವಾಗಿ ಪರಿಗಣಿಸಿ ನಾವು ವರದಿ ಮಾಡ್ತಾರೆ. ಬರ್ತಾರೆ ಅಡಾಟಿಗೆ ಓಡೋಗ್ತಾ ಅಲ್ಲಿ ಬರ್ತಾರೆ ಅವರು. ಮತ್ತು ಇಷ್ಟೇ ನಾವು
ನೀವು ಏನು ಮಾಡ್ಕೊಟ್ರಿ ಈಗ ನನಗೆ ಆಗುದಿಲ್ಲ ಈಗೆಲ್ಲ ಸಮಸ್ಯೆ ಬರ್ಲಿಕ್ಕಿಲ್ಲ ಹಾಗಾಗಿ ಎಲ್ಲರಿಗೂ ಈಗ ಕಾಯ್ದೆ ಕಾನೂನು ಒಂದೇ ಪ್ರೊಸೀಜರ್ ಎಲ್ಲರಿಗೂ ಒಂದೇ ನಾನಾಗಲಿ ಮತ್ತೊಬ್ಬರಾಗಲಿ ಈ ಕಾಲೇಜ್ ಪರ್ಮಿಷನ್ ಕೊಡ್ಲಿಕ್ಕೆ ಆಗ್ತದೆ ನಿಮಗೆ ಮೂರು ಕಾಲೇಜ್ ಬೇರೆ ಕಡೆ ಎಲ್ಲೂ ಕೊಡ್ಲಿಕ್ಕೆ ಆಗುದಿಲ್ಲ ಅದು ಎಣ್ಣೆ ಫ್ಯಾಕ್ಟ್ರಿ ಕೊಡ್ಬೋದು ಎಣ್ಣೆ ಪ್ಲಾಟ್ ಹೇಳುದಿಲ್ಲ ಎಣ್ಣೆ ಪ್ಲಾಟ್ ಅಲ್ಲ ಕೃಷಿ ಬೇರೆ ಮಾಡಿದವರು ಇವರು ಅಂಥದ್ದು ಮಾಡ್ಕೊಳ್ಳಿ ಯಾಕಂದ್ರೆ ನಾಳೆ ನಮ್ಗೆ ದಾರಿ ನಾವು ಬಟ್ ಮಾಡಿ ಕಳಿಸ್ಲಿಕ್ಕಿಲ್ಲ ನಾನು ಹೇಳೋದಿಷ್ಟು ಯಾರು ಬೇಕಾದ್ರೆ ಎಲ್ಲರೇ ದಿವಸ ನಾನು ಕಾಯ್ದೆ ಅನ್ನೋದು ಎಲ್ಲರಿಗೂ ಒಂದೇ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಅಧ್ಯಕ್ಷರು ಅವ್ರು ನೋಡಿ ಇದು ಮಾಡಲ್ಲ ನಮ್ಮ ಮಕ್ಕಳಾದ್ರೂ ನಾವು ಕಾಯ್ದೆ ಇವತ್ತು ಗ್ರಾಮ ಸಭೆಗೆ ತಾವೆಲ್ಲರೂ ಬಂದಿದ್ದೀರಿ ಅವಶ್ಯಕವಾದ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ ಮತ್ತು ನಿಮಗೆ ನಮ್ಮ ಪಂಚಾಯತಿಯಿಂದ ಏನಾದರೂ ಸವಲತ್ತುಗಳು ಬೇಕಾದರೆ ನಿಮ್ಮ ಅಗತ್ಯವಾದ ದಾಖಲೆಯನ್ನು ಪಡ್ಕೊಂಡು ತಾವು ಅಭಿವೃದ್ಧಿಯನ್ನು ಪಡಿಸಿಕೊಂಡು ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರೂ ಅಂತ ಪಂಚಾಯತಿಯ ಅಧ್ಯಕ್ಷರು ಸದಸ್ಯರು ವಿಡಿಯೋ ಅವರೆಲ್ಲ ಈ ಗ್ರಾಮ ಪಂಚಾಯತಿಗಿರುವಂಥ ಎಲ್ಲ ಫಲಾನುಭವಿಗಳು ಈ ಸಾಮಾಜಿಕ ಪರಿಶೋಧನೆ ಮಾಡುವಂಥ ಉದ್ದೇಶನ ಎಲ್ಲರಿಗೂ ಗೊತ್ತಾಗಲಿ ವಿಷಯಗಳ ಬಗ್ಗೆ ಸೊಲ್ಯೂಷನ್ ಇದೆ ಸರ್. ಯಾಕಂದರೆ ಸಿಕ್ಕೇ ಸಿಗುತ್ತೆ ಅಂತಲ್ಲ, ಅಟ್ಲೀಸ್ಟ್ ಮುಂದಿನ ಹಂತಕ್ಕೆ ಒಯ್ದು ಇದು ಮಾಡೋದು ಅಂತ ಒಂಥರ ಇದು ಕನೆಕ್ಟ್ ಮಾಡೋದು ಅಂತ ಸೇತುವೆ ಇದೆ. ಈಗ ಎಲ್ಲರೂ ನಾವು ಡೈರೆಕ್ಟಾಗಿ ಹೋಗಿ ಅದನ್ನು ಡೈರೆಕ್ಟಾಗಿ ಹೋದರೆ MLA ಆಗುತ್ತೆ ಅಂತ ಇಲ್ಲಿಂದ ಹೋದರೆ ಒಂದು ರೂಟ್ ಚೆನ್ನಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ಸೊಲ್ಯೂಷನ್ಸ್ ಈಸಿ ಇರುತ್ತೆ. ಮತ್ತೊಂದು ಅದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ, ಫಾರೆಸ್ಟ್ ಅಂದರೆ ಈಗ ನಮ್ಮ ಸೋಷಿಯಲ್ ಫಾರೆಸ್ಟ್ ಅಂದರೆ ನಾವು ಹಣ್ಣಿನ ಮತ್ತು ಇತರ ಗಿಡಗಳನ್ನು ಬೆಳೆಸ್ತೀವಿ. ಪ್ರತಿ ವರ್ಷ ಮಳೆಗಾಲದ ಟೈಮಲ್ಲಿ ಗಿಡ ಬೆಳೆಸಿ ರೆಡಿ ಇರುತ್ತೆ. ಸೊ ಭಾಳ ಕಡಿಮೆ ರೇಟಿಗೆ ಒಂದು 4-5 ರೂಪಾಯಿ ಒಂದು ಗಿಡ ಅಥವಾ ಬೇರೆ ಬೇರೆ ಸೈಜ್ ಇರುತ್ತೆ ಬ್ಯಾಗ್. ಸೊ ಅದರಲ್ಲಿ ಬೆಳೆಸಿರ್ತೀವಿ. ಸೊ ಅದನ್ನು ನೀವು ಆದಷ್ಟು ಖಾಲಿ ಜಾಗಗಳನ್ನು ನಿಮ್ಮಲ್ಲಿ ಅಟ್ಲೀಸ್ಟ್ 1-2 ಗಿಡ ಹಚ್ಚೋದು ಜಾಗ ಅಂತ ಇದ್ದಾರೆ. ಈಗ ಅವರೆಲ್ಲ ಕಲ್ಲಂಗಡಿ ಗಿಡ ಇರೋದು ಅದೇನಾಗುತ್ತೆ, ಈಗ ಅದು ನಮ್ಮ ಕೈಯಲ್ಲಿಲ್ಲ. ಕಲ್ಲಂಗಡಿ ಅಂದರೆ ಆ ತಿಂಗಳಿಗೆ ಬರುವಂಥ ಬೆಳೆ. ಬಟ್ ಈಗ ನಮ್ಮ ಅರಣ್ಯ ಸಂಬಂಧಪಟ್ಟಂಥ ಬೆಳೆ ಅಥವಾ ಬೇರೆ ಗೇರ್ ಇರ್ಬೋದು, ಬೇರೆ ಯಾವುದಾದ್ರು ಇರ್ಬೋದು. ಸೊ ಅಟ್ಲೀಸ್ಟ್ ನಿಮಗೆ ಭಾಳ ವರ್ಷ ಬರುತ್ತೆ ಅಂತ ನಮ್ಮ ಕಡೆಯಿಂದ ಹೇಳುವಂಥ ಒಂದು ಪಾಯಿಂಟ್. ಹಾಗಾಗಿ ಹಣ್ಣಿನ ಗಿಡಗಳು ಮತ್ತು ಬೇಕಾದಷ್ಟು ಇತರೆ ಗಿಡಗಳನ್ನು ನಾವು ಬೆಳೆಸ್ತೀವಿ, ಹೂವಿನ ಗಿಡಗಳನ್ನು ಬೆಳೆಸ್ತೀವಿ. ಸೊ ಅದನ್ನು ಆದಷ್ಟು ತಗೊಂಡು ಹೋಗಿ ಹಚ್ಕೊಂಡು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ನಾನು ಅವಕಾಶ ಆಗ್ತದೆ. ಇಷ್ಟೊತ್ತಿನವರೆಗೆ ಈ ಸಭೆಯನ್ನು ನಡೆಸಿಕೊಂಡಂತಹ ಅಧ್ಯಕ್ಷರು ಹಾಗೂ ಸಾಮಾಜಿಕ ಈ ನಮ್ಮದು ಕಸ ತುಂಬೋದು ಆಗಿದೆ, ಗಾಡಿ ಬಿರಿಯಾನಿ ಅವ್ರು ಯಾಕೆ ಕೊಡ್ತೀರಾ ಮೂರ್ನಾಲ್ಕು ತಿಂಗಳಾಯ್ತು. ನಮ್ಮ ಕಡೆ ಬರುವುದಿಲ್ಲ ಈ ಕಡೆ ಅಲ್ಲಿ ಕೇಳ್ತಾ ಇದ್ದಾರೆ. ನಾನು ಇವತ್ತು ಹಾಸ್ಪಿಟಲ್ ಹೋಗಿದೆ, ಕಸದ ಗಾಡಿ ಬರುವುದಿಲ್ಲ ಅಂದ್ರೆ, ಕಸದ ಗಾಡಿ ಬರುವುದಿಲ್ಲ ಅಂದ್ರೆ ಕೇಳ್ಕೊಂಡು ಹೇಳಿ ಏನು ಹೇಳ್ಬೇಕಾದ್ರೆ ತಗೊಂಡಿದ್ದೆ ಗಾಡಿ ರಿಪೇರಿ ಹೇಳಿದ್ದೆ, ಅದು ರಿಪೇರಿ ಮಾಡಾಗಿದೆಯಲ್ಲ ಅವ್ರಿಗೆ ಕರೀರಿ, ಇದ್ದಾರ ಕಸ 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 ಯಾರು ಕೊಡುವುದಿಲ್ಲ ನಾವು ಅಲ್ಲೆಲ್ಲ ಹಾಕಿ ಸೊ ಅದನ್ನು ಯಾಕೆ ಮಾಡ್ತಿಲ್ಲ ಅಂತ ಯಾರು ಮಾಡ್ತಾರೆ, ಇನ್ನೊಂದು ಯಾರು ಮಾಡ್ತಾರೆ ಅಂತ ಇವರು ಅವ್ರ ಸಂಘ ಚಿಂತೆ ಮಾಡ್ಬೇಕಲ್ಲ, ಅದು ಅದೇನು ಕೈ ಇರ್ತದೆ. ಗಾಡಿ ಬಂದಿತ್ತು, ಗಾಡಿ ಬಂದಿದ್ಮೇಲೆ ತುಂಬ ಇದಾಯ್ತು, 1-1.5 ತಿಂಗಳು ತನಕ ಹೋದ್ರು. ಆಮೇಲೆ ಎಷ್ಟೋ 3 ತಿಂಗಳ
ಬಂದಿರ್ಬೋದು ಆಯ್ತು. ನಾನು ಅವಾಗ ಇಲ್ಲ, ಅಕ್ಟೋಬರ್ದಲ್ಲಿ ನಾವು ಬಂದಿದ್ದೀವಿ. ಸೆಪ್ಟೆಂಬರ್ ಪೇಮೆಂಟ್ ಆಗಿದೆ ಮೇಡಮ್. ಅಕ್ಟೋಬರಲ್ಲಿ 4 ದಿನ ಕೆಲಸ ಆಗಿದೆ, ಅದರ ಪೇಮೆಂಟ್ ಆಗಿಲ್ಲ ಅವರಿಗೆ. ಅಕ್ಟೋಬರ್ 4 ದಿನ ಕೆಲಸ ಆಗಿದೆ ಅವ್ರನ್ನ. ಸೆಪ್ಟೆಂಬರ್ದಲ್ಲಿ ಅದರ ಗಾಡಿ ಕೊಟ್ಟಿದೆ. ಸೆಪ್ಟೆಂಬರ್ದಲ್ಲಿ ಗಾಡಿ ಕೊಟ್ಟಿದ್ಯಾ? ಗಾಡಿ ಹಂಗಲ್ಲ, ಬೇರೆ ಕೊಡೋದ್ರೆ ನಾನೇನು ಹೇಳಿದ್ದೆ, ಅದು ಗ್ರಾಮ